ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಮತ್ತೆ ನಾನು ಹೇಳ್ಕೊಂಡು ನೀನು ಕೇಳು, ಆಮೇಲೆ ಕೇಳಿಸ್ಲಿಲ್ಲ ಅಂತ ಅದಕ್ಕೆ ಕೇಳಿದೆ ನಾನು. ಯಾರು ಜವಾಬ್ ಕೊಡ್ಲಿಲ್ಲ, ಡೌಟ್ ಆಯ್ತು ನನಗೆ. ಯಾಕಂದ್ರೆ ನಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಲೇಟು ಒಂದು 5 ನಿಮಿಷ. ನಂಗೆ ಇದೇ ಆಗ್ಲಿಲ್ಲ, ಓಪನ್ ಆಗ್ಲಿಲ್ಲ. ಈಗ ಓಪನ್ ಆಯ್ತು, ಅದಕ್ಕೆ ಡೌಟ್ ಆಯ್ತು ನನಗೆ. ಕೇಳಿಸ್ತಾ ಇದೆ. ಓಕೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ್ಯ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾವೃತಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಮಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತಜುತರಾಣಿ ತೃಣಾಜಮೇನೆ अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीपराशरभट्टार्य श्रीरङ्गेश पुरोहितः श्रीवत्साङ्कः श्रीमान् श्रेयसे मेस्तु भूजसे। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुभतातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे। यस्य स्मरणमात्रेण जन्म संसारबन्धनात् विमुच्यते नमस्तस्मै विष्णवे प्रभविष्णवे। ओं नमो विष्णवे प्रभविष्णवे। श्रीवैशम्पायनोवाच श्रुत्वा धर्मानशेषेण पावनानि च सर्वशः युधिष्ठिरश्शान्तनवं पुनरेवाभ्यभाषत। युधिष्ठिर उवाच किमेकं दैवतं लोके किं वाक्येकं परायणं स्तुवन्तः कं कमर्चन्तः प्राप्नुयुर्मानुवाशुभं को धर्मः सर्वधर्माणां भवतः परमामतः किञ्जवन्मुच्यते जन्तुर्जन्म संसारबन्धनात्। श्रीभीष्म उवाच जगत्प्रभुं देवदेवमनन्तं पुरुषोत्तमं स्तुवन्नाम सहस्रेण पुरुषस्तततोत्थितः तमेव चार्चयन् नित्यं भक्त्या पुरुषमव्ययं ध्यायन् स्तुवन्नमस्त्यं च यजमानस्तमेव च अनादिनिधनं विष्णुं सर्वलोकमहेश्वरं लोकाध्यक्षं स्तुवन् नित्यं सर्वदुःखातिरो भवेत्। इಲ್ಲಿವರೆಗೆ ಇಟ್ಕೊಳ್ಳೋಣ. ಈಗ ಪರಾಶರ ಭಟ್ಟರ ವ್ಯಾಖ್ಯಾನವನ್ನ ಮೊದಲನೆಯ ಇದುವರೆಗೆ ಅವರು ಕೇಳಿದಂತ 6 ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ. ಈ 6 ಪ್ರಶ್ನೆಗಳನ್ನ ಇದು ನಾನು ಶಂಕರ ವಾಕ್ಯ ಅಂತ ಹೇಳಿದ್ನೋ ಜ್ಞಾಪಕ ಇಲ್ಲ, ಹೇಳಿದೆ ಅನ್ಸುತ್ತೆ. ಶಂಕರದು ಮತ್ತೆ ಇವ್ರದ್ದು ಈ 6 ಪ್ರಶ್ನೆಗಳು ಅದು ಹೇಳಿ ಆಯ್ತು. ಈಗ ಭೀಷ್ಮರ ಒಂದು ಉತ್ತರವನ್ನ ಕೊಡ್ತಾರೆ ಅದಕ್ಕೆ. ಅವಾಗ ಅದನ್ನ ಹಿಂದೆನ ಮಾಡ್ಬೇಕು ಹೇಳ್ತಾರೆ. ಅದಕ್ಕೆ ತತ್ರೈವ ಆಧಾರ ಅತಿಶಯಾಚ ಜಪಾನಂಬನಂ ಪ್ರತಿವ್ಯಕ್ತಿ ಜಗತ್ಪ್ರಭಂ ವಿತೆ. ಅವರಿಗೆ ಆಧಾರ ಅತಿಶಕ್ತಿ ಅಂದ್ರೆ ಭೀಷ್ಮರಿಗೆ ಯುಧಿಷ್ಠಿರನಲ್ಲಿ ಇರುವಂತಹ ಆಧಾರ ಅತಿಶಯಗಳು, ಪಾಂಡವರಲ್ಲಿ ಅತಿಶಯಗಳಿಂದ ಏನ್ ಮಾಡ್ತಾರೆ ಅವರು ಉತ್ತರ ಕೊಡ್ತಾರೆ. ಉತ್ತರ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ಅವರು, ಕಡೆಯ ಪ್ರಶ್ನೆ ಯಾವ್ದ ಅಂದ್ರೆ ಕೋಧರ್ಮ ಸ್ವಧರ್ಮಾಣ, ಅದಕ್ಕೆ ಅಲ್ಲಿಂದ ಉತ್ತರವನ್ನು ಕೊಡ್ತಾರೆ. ಯಾಕಂದ್ರೆ ಅವನು ಯುಧಿಷ್ಠಿರ ಕೇಳ್ದ ಅವನು, ಅದ್ರ ಉತ್ತರ ಕೊಡ್ಬೇಕಾದ್ರೆ ಅದೇ ಇದ್ರಲ್ಲಿ ಉತ್ತರ ಕೊಟ್ರೆ ಅದು ಮೊದಲು ಫೌಂಡೇಶನ್ ಹೇಳ್ಬೇಕು, ಫೌಂಡೇಶನ್ ಹಾಕಿ ಮನೆ ಕಟ್ಟಬೇಕು. ಅವ್ನ ಮೇಲಿಂದ ಹೇಳಿ ಕಡೆಗೆ ಫೌಂಡೇಶನ್ ಕೇಳ್ದ. ಅದಕ್ಕೆ ಮೊದಲು ಭಗವಂತನ ಅದನ್ನ ಹೇಳ್ತಾರೆ ಇಲ್ಲಿ. ಅದನ್ನ ಜಗತ್ಪ್ರಭುಂ ದೇವದೇವ ಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತ ಅನ್ಬಿಟ್ಟು ಅಂತ. ಯಾರಪ್ಪ ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಯಾರು ಅತ್ಯಂತ ಉತ್ತಮರು, ನಿಮ್ಮ ಅಭಿಪ್ರಾಯದಲ್ಲಿ ಯಾರು ಯಾವ ಧರ್ಮ ಅತ್ಯಂತ ಉತ್ತಮವಾದ ಧರ್ಮ ಅಂತ ಕೇಳಿದ್ನು, ಶ್ರೇಷ್ಠವಾದ ಧರ್ಮ ಅನ್ನೋದಕ್ಕೆ ಹೇಳ್ತಾರೆ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಇವರು. ಅಂದ್ರೆ ಇವನು ಯಾರು ಇದು ಜಗತ್ಪ್ರಭುಂ, ಇಡೀ ಜಗತ್ತು
ಮನುಷ್ಯರು ಸದಾ ಇವರಿಗೆ ಪ್ರತಿಯೊಂದು ಕಾಲದಲ್ಲೂ ದೇವದೇವಂ ಅನಂತಂ, ದೇವರುಗಳು ದೇವರಾದಂತ ಅನಂತನ್ ಪುರುಷೋತ್ತಮಂ, ಅನಂತನು ಪುರುಷೋತ್ತಮನಾದಂತ ಆ ಭಗವಂತ ಅವನನ್ನ ಧ್ಯಾಯನ್ನೇ ಸ್ತುವನ್ನೇ ನಮಸ್ಯಂಶ್ಚ, ಅವನನ್ನ ಧ್ಯಾನವನ್ನ ಮಾಡಿ ಆಮೇಲೆ ಸ್ತೋತ್ರವನ್ನ ಮಾಡಿ ನಮಸ್ಕಾರ ಮಾಡಿಕೊಂಡರೆ ಅವನ ಯಾರನ್ನ ಅವನ ನಾಮವನ್ನು ಸಹಸ್ರೇಣ ಪುರುಷ, 1000 ನಾಮಗಳಿಂದ ಅವನ್ನ ಪುರುಷ ಸತತೋತ್ಥಿತ, ಪುರುಷ ಯಾರು ಯಾವಾಗ್ಲೂ ಸತತ ಉತ್ಥಿತ, ಯಾವಾಗ್ಲೂ ಎಚ್ಚರವಾಗಿರುವಂತಹ ಭಗವಂತ ಅವನನ್ನ ಸ್ತೋತ್ರ ಮಾಡಬೇಕು, ಅವನೇ ಅತ್ಯುತ್ತಮವಾದ ಧರ್ಮ ಅಂತ ಹೇಳೋದು. ಅದಕ್ಕೆ ಇವರು ವ್ಯಾಖ್ಯಾನವನ್ನ ಈ ತರ ಮಾಡ್ತಾರೆ. ಜಗತಃ ಅನ್ನುವಾಗ ಜಂಗಮಂ ಅಜಂಗಮಸ್ಯ ಪ್ರಭುಂ ಸ್ವಾಮಿನಂ. ಜಗತ್ತು ಅಂದ್ರೆ ಏನಪ್ಪ? ಜಗತ್ತು ಅಂದ್ರೆ ಜಂಗಮ ಅಜಂಗಮ ಅಂದ್ರೆ ಚೇತನ ಅಚೇತನ, ಆತರ ಎರಡವನ್ನೂ ಸಹ ಅವನು ಅದರ ಬಗ್ಗೆ ಹೇಳ್ತಾರೆ. ಸ್ಥಾವರ ಮತ್ತು ಜಂಗಮ ಎರಡೂ ಸಹ, ಸ್ಥಾವರ ಅನ್ನೋದು ಅಜಂಗಮಕ್ಕೆ ಸ್ಥಾವರ, ಅದು ಸ್ಥಾವರ ಜಂಗಮ ಚೇತನ ಅಚೇತನ. ಇದಕ್ಕೆ ಪ್ರಭುಂ ಸ್ವಾಮಿನಂ, ಯಾರು ಪ್ರಭುವೋ ಸ್ವಾಮಿನೋ, ಇಡೀ ಪ್ರಪಂಚದಲ್ಲಿರುವ ಚೇತನ ಅಚೇತನಗಳೆಲ್ಲವೂ ನಮ್ಮ ಸಿದ್ಧಾಂತ ಹೇಳ್ತಾನೆ. ಚಿತ್ ಅಚಿತ್ ಈಶ್ವರ ಅಂತ ಮೂರು ನಮ್ಮ ಸಿದ್ಧಾಂತದಲ್ಲಿ. ಚಿತ್ತು ಅಚಿತ್ತು, ಸ್ಥಾವರ ಜಂಗಮ, ಈಶ್ವರ ಭಗವಂತ. ಅದಕ್ಕೆ ಆತರ ಯಾರು ಪ್ರಭುಂ ಸ್ವಾಮಿನಂ, ಈ ಚಿತ್ತಚಿತ್ತಿಗಳು ಯಾರು ಸ್ವಾಮಿ ಆಗಿದಾನೋ ಅವನು ಅವನಿಗೆ ಯಾತರ ಅಂದ್ರೆ ಮನುಷ್ಯೋಗ್ಯೋ ದೇವಾಹ ಐಶ್ವರ್ಯ ಪರಿಚರ್ಯಾಭ್ಯಾಂ ಅಧಿಕ. ಈಗ ಮನುಷ್ಯರಿಗಿಂತ ದೇವತೆಗಳು ಎಲ್ಲ ಇದರಲ್ಲೂ ಒಂದು ಗುಣದಲ್ಲೇ ಆಗ್ಲಿ, ಒಂದು ಐಶ್ವರ್ಯದಲ್ಲೇ ಆಗ್ಲಿ, ಶಕ್ತಿನಲ್ಲೇ ಆಗ್ಲಿ ಅಧಿಕ, ನಮಗಿಂತ ಅವರು ಅಧಿಕರೇ. ನಾವು ಸೃಷ್ಟಿನಲ್ಲಿ 4 ಮಾಡಿದ್ರೆ ದೇವ ಮನುಷ್ಯ ತಿರ್ಯಕ್ ಸ್ಥಾವರ ಮಾಡಿದ್ರು ಮೊದಲು ಯಾಕಂದ್ರೆ ದೇವತೆಗಳಿಗೆ ನಮಗಿಂತ ಮನುಷ್ಯರಿಗಿಂತ ಹೆಚ್ಚು ಶಕ್ತಿ ಇದೆ. ಅದನ್ನ ಹೇಳ್ತಾರೆ. ಅದಕ್ಕೆ ಮನುಷ್ಯರಿಗಿಂತ ದೇವರು ಐಶ್ವರ್ಯಂ ಪರಿಚರ್ಯಾಭ್ಯಾಂ. ಅದಕ್ಕೆ ಐಶ್ವರ್ಯ ಮತ್ತು ಪರಿಚರ್ಯ ಮಾಡೋದ್ರಲ್ಲಿ ಅಂದ್ರೆ ಸೇವೆ ಮಾಡಿಸ್ಕೊಳ್ಳೋದ್ರಲ್ಲೇ ಆಗ್ಲಿ, ಸೇವೆ ಮಾಡೋದ್ರಲ್ಲೇ ಆಗ್ಲಿ ಎಲ್ಲರಿಗಿಂತ ನಮಗಿಂತ ಉತ್ತಮರಾದವರು ಅವರಿಗೆ ಏವಂ ಏತೇಷಾಮಪಿ ಇತಿ ದೇವದೇವಂ, ಇವರಿಗೂ ಸಹ ಇವರೆಲ್ಲರಿಗಿಂತ ಅತಿ ಹೆಚ್ಚು. ಅದಕ್ಕೆ ದೇವದೇವಂ ಅಂದ್ಬಿಟ್ಟು ಪದವನ್ನು ಹಾಕೋದು. ಅದಕ್ಕೆ ದೇವಂ ಅನಂತಮ್ ಅಂತ ಹಾಕಿದ್ರು ಆಗಿತ್ತು, ದೇವದೇವಂ ಅನಂತಮ್ ಅಂತ ಹಾಕಿದಕ್ಕೆ ಅಲ್ಲಿ ವ್ಯಾಖ್ಯಾನ ಹೇಳ್ತಾರೆ. ದೇವಂ ಅನಂತಮಗೆ ದೇವತೆಗಳ ಅಂತ ಆಗ್ಬೋದು. ಒಂದು ತಪ್ಪು ಅಭಿಪ್ರಾಯ, ದೇವಂ ಅಂತ ಹೇಳಿದ್ರೆ ದೇವತೆಗಳನ್ನ ಹೇಳಿದೆ ಅನ್ಕೋಬಾರ್ದು ಅಂತ ಅದಕ್ಕೆ ಬ್ರೀಫ್ ಮಾಡುತ್ತೆ. ದೇವದೇವಂ, ದೇವತೆಗಳಿಗೂ ದೇವತಾನಾದವನು, ನಮ್ಗಿಂತ ಉತ್ತಮರಾದವರು ದೇವತೆಗಳು, ಆ ದೇವತೆಗಳಿಗಿಂತ ಸರ್ವೋತ್ತಮನಾದವನು ಭಗವಂತ. ಅದರಿಂದ ದೇವದೇವಂ ಅವನು ಯಾರವನು? ಅವನು ಅನಂತಂ ಅಂದ್ರೆ ಅವನು ಭಗವಂತ ಅವನಿದಾನ ಅನಂತ. ಅವನು ಅನಂತ ಅಂದ್ರೆ ಎಲ್ಲ ಇಲ್ಲದವನು, ಗುಣದಲ್ಲೇ ಆಗ್ಲಿ, ಶಕ್ತಿಯಲ್ಲೇ ಆಗ್ಲಿ, ಯಾವ ಒಂದು ಇದರಲ್ಲೇ ಆಗ್ಲಿ, ಒಂದು ದಯೆಯಲ್ಲೇ ಆಗ್ಲಿ, ಎಲ್ಲದರಲ್ಲೂ ಎಲ್ಲ ಇಲ್ಲದವನು. ಅನಂತ ಅಂದ್ರೆ ಎಲ್ಲ ಇಲ್ಲ, ಅಂತವಿಲ್ಲದವನು ಅನಂತ. ಆತರ ಅವನು ಪುರುಷೋತ್ತಮಂ, ಪುರುಷರಲ್ಲಿ ಪುರುಷ ಅಂತ ಅಂದ್ರೆ ಪುರುಷಾಣಾಂ ಉತ್ತಮಂ, ಆಮೇಲೆ ಪುರುಷಸ್ಯ ಉತ್ತಮಲೆ, ಪುರುಷರಿಗಿಂತ ಪುರುಷೇ ಉತ್ತಮಂ, ಪುರುಷರಲ್ಲಿ ಉತ್ತಮನಾದವನು, ಪುರುಷರೆಲ್ಲರಿಗಿಂತಲೂ ಉತ್ತಮನಾದವನು. ಪುರುಷ ಅನ್ನುವಾಗ ಅವನೊಬ್ಬನೇ ಸಾಧು. ಶ್ರುತಿಯಲ್ಲಿ ಸಹಸ್ರ ಶೀರ್ಷ ಪುರುಷ ಅಂದ್ರೆ ಶ್ರುತಿನಲ್ಲೆಲ್ಲ ಭಗವಂತನ್ನೇ ಹೇಳಿರೋದು ಪ್ರಮಾಣ. ನಾವು ಲೋಕಾರೂಢಿಯಾಗಿ ಪುರುಷ ಇನ್ನೇನ್ಬಿಟ್ಟು ಮನುಷ್ಯರು ಇದೆಲ್ಲ ದೇವತೆ ಇದೆಲ್ಲ ಇಟ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಹೇಳ್ತಾ ಅದಕ್ಕೆ ಪುರುಷೋತ್ತಮಂ ಅಂತ. ಇದಕ್ಕೆ ಭಗವಂತ ಗೀತೆಯಲ್ಲೂ ಹೇಳಿದಾನಲ್ಲ, ನಾನು ಅನ್ಯತ್ ಅಂತ, ಜೀವದಕ್ಕಂತೂ ಮತ್ತೆ ಇದಕ್ಕೆ ಸ್ಥಾವರ ಜಂಗಮಂತೂ ಅನ್ಯತ್ ನಾನು, ಅದಕ್ಕೆ ಲೋಕದಲ್ಲಿ ನನ್ನ ಪುರುಷೋತ್ತಮ ಅಂತ ಕರೀತಾರೆ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಆತರ ಇವನು ಪುರುಷೋತ್ತಮಂ ಅವನು ಅಂತ ಹೇಳ್ತಾರೆ. ಅದಕ್ಕೆ ಅಂತಹ ಪುರುಷೋತ್ತಮನನ್ನ ಧ್ಯಾನವನ್ನ ಮಾಡ್ಬೇಕು ಅಂತ ಅದಕ್ಕೆ ಹೇಳ್ತಾರೆ. ಇದೀಗ ಹೇಳ್ತಾರೆ ಅನಂತಂ ಅಂದ್ರೆ ಸರ್ವತಃ ಅನವಚ್ಛೇದ್ಯ ವೈಭವಂ. ಈ ಅನಂತಮನಕ್ಕೆ ಇವರು ವ್ಯಾಖ್ಯಾನ ಮಾಡ್ತಾರೆ. ಸರ್ವತಃ ಅಂದ್ರೆ ಯಾವ ಒಂದು ಎಲ್ಲಾ ಕಾಲಗಳಿಂದಲೂ ಸಹ ಅವನು ಕಾಲ ದೇಶ ವಸ್ತುಗಳಿಂದ ಪರಿಚ್ಛೇದನಾದವನು. ಅನಂತ ಅಂದ್ರೆ ಅವನ ಕಾಲದಿಂದಲೂ ಹೇಳಕ್ಕಾಗಲ್ಲ, ಒಂದು ವಸ್ತುವೊಂದು ಹೇಳಕ್ಕಾಗಲ್ಲ, ಒಂದು ದೇಶವನ್ನು ಇಟ್ಟು ನೇಮ ಮಾಡಕ್ಕಾಗಲ್ಲ. ಅವನು ಅಲ್ಲೇ ಅಂತಾನೆ ವೈಕುಂಠದಲ್ಲಿ ಅದನ್ನು ಹೇಳಕ್ಕಾಗಲ್ಲ. ವೈಕುಂಠ ಅವನ ವಾಸಸ್ಥಾನ. ಅಂದ್ರೆ ಕಾಲ ದೇಶ ವಸ್ತು ಮೂರರಿಂದಲೂ ಪರಿಚ್ಛೇದನಾದವನು, ಅಪರಿಚ್ಛೇದ. ಅದರಿಂದ ಆತರ ಹೇಳ್ತಾರೆ. ಅದಕ್ಕೆ ಕಾಲ ದೇಶ, ಅದಕ್ಕೆ ಸರ್ವತಃ ಅನವಚ್ಛೇದ್ಯ ವೈಭವಂ. ಆಮೇಲೆ ಪುರುಷೋತ್ತಮಂ ಬೇಕಾದ್ರೆ ಪುರುಷಾಣ ಉತ್ತಮಂ ಅದರಲ್ಲಿ ಗುಣಗಳಲ್ಲಿ ಅತ್ಯಂತ ಉತ್ತಮನಾದವನು. ಏನಕ್ಕೆ ಇವ್ರು ಏನ್ ತಗೊಳ್ತಾರೆ ಅಂದ್ರೆ ಭಟ್ಟರು
ಪರಮೋದಾರ ಅಂತಾರೆ. ಅವನು ಎಲ್ಲಕ್ಕಿಂತ ಉದಾರನಾದವನು, ಪರಮೋದಾರ. ಅದು ಅವನ ಗುಣಗಳಲ್ಲೇ ಅತ್ಯಂತ, ಯಾಕೆಂದ್ರೆ ಅವನಿಗೆ ಆ ಗುಣ ಇರೋದ್ರಿಂದಲೇ ನಮ್ಮಂಥವರು ಮೋಕ್ಷ ಪಡೆಯಲು ಸಾಧ್ಯವಾಗುತ್ತೆ. ಅವನಿಗೆ ಆ ಉದಾರವಾದ ಗುಣ ಇಲ್ಲದೆ ಇದ್ರೆ ನಾವು ಮಾಡಿರುವಂತಹ ದೋಷಗಳಿಗೆ ತಪ್ಪುಗಳಿಗೆ ಮೋಕ್ಷವನ್ನೆಲ್ಲ ಏನನ್ನೂ ಕೂಡ ಸಾಧ್ಯವಿಲ್ಲ. ಅದರಿಂದ ಪುರುಷೋತ್ತಮನಿಗೆ ಪರಮೋದಾರಂ ಅಂತ ಅಂದ್ರೆ ಅನೇಕ ಗುಣಗಳು ಎಲ್ಲ ಇಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಯಾಕೆ ಪುರುಷನ್ ದೂತ ಅಂದ್ರೆ ಯಾವ ಒಬ್ಬರಿಗೂ ಇಲ್ಲದೆ ಇರುವಂತಹ ಅತ್ಯಂತವಾದ ಉದಾರವಾದ ಗುಣವುಳ್ಳವನು. ಅದರಿಂದ ಪರಮೋದಾರಂ ಅಂತಹ ಅವಂತಹ ನಾಮ ಸಹಸ್ರೇಣ, ಅಂತಹ ಪರಮೋದಾರಿಯಾದ ಭಗವಂತನ ಸಹಸ್ರನಾಮಗಳನ್ನ, ಅದಕ್ಕೆ ಯಾವುದು ಜಪಾಲಂಬನೀ ಕೃತೇನ, ಅದು ಜಪ ಆಲಂಬನ, ನಮಗೆ ಭಗವಂತನ ಒಂದು ಪದಕ್ಕೆ ಒಂದು ಆಲಂಬನ, ನಮಗೆ ಒಂದು ಆಶ್ರಯ. ಆ ಜಪಾಲಂಬನೀ ಕೃತೇನ ಸ್ತುವನ್ ಅಂದ್ರೆ ಹಾಡೋದು ಅಂತ. ಅದಕ್ಕೆ ಅವರು ಲಕ್ಷ್ಮಣ ಹೇತ್ಯೋಹ ಅಂತ ಅದಕ್ಕೆ ಅವರು ಶತ್ರುಪತ್ಯ ಅಂತ ವ್ಯಾಕರಣವನ್ನು ತೋರಿಸ್ತಾರೆ. ಸ್ತುವನ್ನೇ ಅಂದ್ರೆ ಹಾಡ್ತಾ ಅಂತ, ಒಂದು ಸಲ ಅಂತಲ್ಲ, ಸ್ತುವನ್ನೇ ಭಗವಂತನ ಹಾಡ್ತಾ ಧ್ಯಾನಿಸ್ತಾ ಅಂತ ಹೇಳ್ತೀವಲ್ಲ, ಆ ಸ್ತುವನ್ನೇ ಅಂದ್ಬಿಟ್ಟು ಅದಕ್ಕೆ ಶತ್ರುಪತ್ಯ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆ ಪ್ರತ್ಯಯ ಬಂದಿರೋದ್ರಿಂದ ಎಲ್ಲಾ ಕಾಲದಲ್ಲೂ ಅಂದ್ಬಿಟ್ಟು ಅಂತ, ಒಂದು ಸಲ ಮಾಡಿ ಬಿಡೋದಲ್ಲ, ಎಲ್ಲಾ ಕಾಲದಲ್ಲೂ ಮಾಡಬೇಕು, ಸ್ತುವನ್ನೇ ಹೇಳ್ತಾ ಇರಬೇಕು ಅಂತ ಮಾಡಿದಂತ. ಹಾಗೆ ಮಾಡಿದ್ರೆ ಮುಂದೆ ಹೇಳುವಂತ ಸರ್ವ ದುಃಖಾತಿಗೋ ಭವೆ ಅಂತ 5ನೇ ಶ್ಲೋಕದಲ್ಲಿ ಬರ್ತಾರೆ. ಅದಕ್ಕೆ ಅವನು ಎಲ್ಲಾ ಶೋಕಗಳಿಂದಲೂ ಸಹ ಅತೀತನಾಗ್ತಾನೆ, ಪಾರನಾಗ್ತಾನೆ ಅಂತ ಹೇಳ್ತಾರೆ. ಇತಿ ಅನೇಕ ಸಂಬಂಧ ಅಂದ್ರೆ ಪ್ರತಿಯೊಂದು ಪದಕ್ಕೂ ಸಹ ಶಂಕರು ಅಂತ ಹೇಳಿದ್ದಾರೆ, ಸರ್ವ ದಿಕ್ವಾತಿಗೋ ಭವೇತ್ ಅನ್ನೋದು ಪ್ರತಿಯೊಂದಕ್ಕೂ ಅನ್ವಯ ಮಾಡ್ಕೊಳ್ಳಿ, ಭಗವಂತನ ಎಲ್ಲದಕ್ಕೂ ಅನ್ವಯ ಮಾಡ್ಕೊಳ್ಳಿ ಅನ್ಬಿಟ್ಟು ಅಂತ ಹೇಳ್ತಾರೆ. ಇತ್ಯನೇನ ಸಂಬಂಧ ಅನ್ಬಿಟ್ಟು ಇದು ಅನೇಕ ವಾಕ್ಯಗಳಿಗೆ ಇದು ಸಂಬಂಧಪಟ್ಟಿದೆ. ಯಾತಕ್ಕೆ ಮಾಡ್ಬೇಕಪ್ಪ ಭಗವಂತನ, ಯಾತಕ್ಕೆ ಮಾಡಬೇಕು ಧ್ಯಾಯನ್ನ ಸ್ತುವನ್ನ ಅಂದ್ರೆ ಸರ್ವ ದುಃಖಾತು ಗೋ ಭವೇತ್, ಎಲ್ಲ ದುಃಖಗಳನ್ನು ಎಲ್ಲ ದುಃಖವನ್ನು ಮುಂದೆ ಹೇಳ್ತಾ ಇದಕ್ಕೆ, ಎಲ್ಲಾ ದುಃಖಗಳನ್ನು ಕಳ್ಕೊಳ್ಳೋದಾಗ್ತದೆ. ಐಹಿಕ ಆಮುಷ್ಮಕವಾದ ಎಲ್ಲ ಒಂದು ದುಃಖಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ನಾವು ಭಗವಂತನ ಸಹಸ್ರನಾಮವನ್ನು ಹೇಳಬೇಕು ಹೇಳ್ತಾರೆ. ಸ್ತವನಂ ಅನ್ಬೇಕಾದ್ರೆ ಸರ್ವ ದುಃಖ ನಿವರ್ತಕಂ. ಸ್ತವನಂ ಅನ್ನೋದಕ್ಕೆ ಸ್ತೋತ್ರಕ್ಕೆ ಅರ್ಥವೇ ಸ್ತವನಂ ಅಂದ್ರೆ ಸರ್ವ ದುಃಖ ನಿವರ್ತಕಂ. ಸ್ತೋತ್ರ ಹೇಳೋದು ಅಂದ್ರೆ ಎಲ್ಲಾ ದುಃಖವು ಕಳ್ಕೊಳ್ಳೋದು ಅಂತಾನೆ ಅರ್ಥ ಅಂತ ಹೇಳಿದೆ. ಸರ್ವ ದುಃಖ ನಿವರ್ತಕಂ ಇತ್ಯರ್ಥ ಅನ್ಬಿಟ್ಟು ಹೇಳ್ತಾರೆ ಕಡೆಗೆ. ಕ ಏವಂ ಸ್ಯಾತ್ ಅಂತ, ಯಾರಪ್ಪ ಅವನು ಹೇಳಿದ್ರೆ ಇದು ಕ ಏವಂ ಸ್ಯಾತ್, ಯಾರಪ್ಪ ಅವನು ಅಂದ್ರೆ ಅದಕ್ಕೆ ಹೇಳ್ತಾರೆ ಪುರುಷ ಅಂದ್ರೆ ಇವನು ಚೇತನಃ ಅನ್ಬಿಟ್ಟು ಹೇಳ್ತಾರೆ. ಪುರುಷ ಅಂದ್ರೆ ಚೇತನ, ಅವನು ಭಗವಂತನ ಚೇತನದ ಇದಲ್ಲೇ ಬರ್ತಾನಲ್ಲ. ಕಥಂ ಭೂತಃ ಅಂತ ಬಂದು ಬರ್ತ ಕಡೆಗೆ ಅವನು ಎಂತಹವನು ಅಂತ ಹೇಳ್ತಾರೆ ಕಡೆಗೆ. ಅವಾಗ ಅವ್ರು ಹೇಳ್ತಾರೆ ಸತತೋತ್ಥಿತ. ಯಾತಂದ್ರೆ ಯಾವಾಗ್ಲೂ ಸತತ ಉತ್ಥಿತ, ಭಗವಂತ ಯಾವ ಕ್ಷಣದಲ್ಲೂ ಎಲ್ಲಾ ಕ್ಷಣದಲ್ಲೂ ಎಚ್ಚರವಾಗಿರ್ತಾನೆ. ಅವನು ಕಣ್ಣು ಮುಚ್ಚಿಬಿಟ್ರೆ ನಾವ್ ಯಾರು ಇಲ್ಲ, ಅವನು ಕಣ್ಣು ಮುಚ್ಕೊಂಡಿದ್ರೆ ಯೋಗ ನಿದ್ರೆ ಅವರ ಎಚ್ಚರದಿಂದ ಇರ್ತಾನೆ. ಅದರಿಂದ ಸತತೋತ್ಥಿತ ಅಂತ ಎಲ್ಲಾ ಕಾಲದಲ್ಲೂ ಎಚ್ಚರವಾಗಿರ್ತಾನೆ. ಯಾತಕ್ಕೆ ನಮ್ಮನ್ನ ಕಾಪಾಡೋದಕ್ಕೋಸ್ಕರ. ಅದರಿಂದ ಅಂದ್ರೆ ನಿರಂತರಂ ಅಂದ್ಬಿಟ್ಟು ನಿರಂತರಂ ಉದ್ಯುಂಜಾನ ಅಂತ ಹೇಳ್ತಾರೆ. ಎಲ್ಲಾ ಕಾಲದಲ್ಲೂ ಉದ್ಯುಕ್ತನಾಗಿನ ಉದ್ಯುಂಜಾನ. ಏನು ಉದ್ಯುಕ್ತ ಅಂದ್ರೆ ಸೃಷ್ಟಿ ಲಯಗಳೆಲ್ಲ ಮಾಡೋದು ಈ ಚೇತನರನ್ನ ಕಾಪಾಡೋದಕ್ಕೇನೆ. ಒಂದು ಸೃಷ್ಟಿಯನ್ನೇ ಮಾಡೋದಂದ್ರೆ ಇವನು ತನ್ನ ತಪ್ಪನ್ನ ತಿಳ್ಕೊಂಡು ಒಂದು ಮುಂದಕ್ಕೆ ಮಾಡ್ಲಿ ಅಂತ ಮಾಡ್ತಾನೆ. ಅದಕ್ಕೆ ಮಧ್ಯದಲ್ಲಿ ಕಾಪಾಡ್ತಾನೆ. ಕಡೆಗೆ ತುಂಬಾ ಆಯಾಸವಾಗಿರುತ್ತೆ ಅಂತ ಪ್ರಳಯವನ್ನ ಮಾಡಿ ಸ್ವಲ್ಪ ವಿಶ್ರಾಂತಿ ಕೊಟ್ಟು ಮತ್ತೆ ಸೃಷ್ಟಿ ಮಾಡ್ತಾನೆ. ಹೀಗೆ ಅದಕ್ಕೆ ನಿರಂತರಂ ಉದ್ಯುಂಜಾನ, ಯಾವಾಗ್ಲೂ ಭಗವಂತ ಎಚ್ಚರವಾಗಿರೋ. ಯಾಕೆಂದ್ರೆ ಒಬ್ಬ ಚೇತನ ತನ್ನ ತಪ್ಪನ್ನ ತಿಳ್ಕೊಂಡು ಭಗವಂತನ ಧ್ಯಾನವನ್ನ ಮಾಡಿ ಮೋಕ್ಷಕ್ಕೆ ಬಂದು ಸೇರ್ಕೊಳ್ಳಿ, ಹಿಂತಿರುಗಲಾರದಂತ ಜಾಗಕ್ಕೆ ಬಂದು ಸೇರ್ಕೊಳ್ಳಿ ಅಂತ. ಅದಕ್ಕೆ ಸತತೋತ್ಥಿತ ಅಂತ, ಯಾವಾಗ್ಲೂ ಎಚ್ಚರವಾಗೇ ಇರ್ತಾನ ಅವನು ಅನ್ಬಿಟ್ಟು ಅಂತ ಕಡೆಗೆ ಭಗವಸ್ತುತಿ ಚಿಂತಾದಿ ಅವಿಚ್ಛೇದಸ್ಯ ಪರಮಪ್ರಿಯ ಹಿತತ್ವಾತೆ ತತ್ ವಿಚ್ಛೇದಸ್ಯ ವೈಷ ಸತ್ಯತ್ವಾಚ ಅನ್ಬಿಟ್ಟು ಹೇಳ್ತಾರೆ ಕಡೆಗೆ. ವೈಷ ಸತ್ವಾಚ ಅನ್ಬಿಟ್ಟು ಅಂತ ಅಂದ್ರೆ ಎಡಬಿಡದೆ ಭಗವಂತ ಚಿಂತಾದಿ ಅವಿಚ್ಛಿನ್ನ, ಇದು ಅವಿಚ್ಛಿನ್ನವಾಗಿ ಭಗವಂತನ ಸ್ತುತಿ ಚಿಂತನೆಗಳ ಎಡಬಿಡದೆ ಮಾಡ್ತಾ ಇದ್ದ ಅಂದ್ರೆ ಅವಾಗೇನಾಗುತ್ತೆ ಅಂದ್ರೆ ಪರಮಪ್ರಿಯ ಹಿತತ್ವಾತೆ, ಭಗವಂತನಿಗೆ ನಾವು ಪರಮಪ್ರಿಯರಾಗ್ತೀವಿ. ಆ ಪರಪ್ರಿಯರ ಹಿತಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ ತತ್ವಿಚ್ಛೇದಶ್ಚ ವೈಷ ಸತ್ಯಾಚೆ. ಆವಾಗ ಏನಾಗುತ್ತೆ ಅದು, ಆವಾಗ ನಮಗೆ ಯಾವ್ದು ಉಂಟಾಗುತ್ತೋ ದುಃಖ ಉಂಟಾಗಿದ್ರೆ ಆ ದುಃಖವನ್ನ ಭಗವಂತ ಪಾಲ್ಗೊಳಿಸ್ತಾನೆ. ಒಂದು ವೇಳೆ ತತ್ವಿಚ್ಛೇದಸ್ಯ ಅದನ್ನ ಮಾಡದೇ ಇದ್ದ ಅಂದ್ರೆ ವೈಷಸತ್ವಾಚ ದುಃಖಗಳು ಉಂಟಾಗುತ್ತೆ. ಸ್ತೋತ್ರವನ್ನ ಮಾಡ್ತಾ ಇದ್ರೆ ದುಃಖದಿಂದ ಪಾರು ಆಗ್ತಾನೆ, ಸ್ತೋತ್ರವನ್ನ ಮಾಡದೆ ಸುಮ್ಮನೆ ಇದ್ರೆ ದುಃಖದಕ್ಕೆ ಇನ್ನೊಬ್ಬನ್ ಸೇರ್ಕೊಳ್ತಾನೆ ಅದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ
ಅಂದ್ರೆ ದುಃಖ ಭಗವಂತನ ಸ್ತೋತ್ರ ಮಾಡೋದು ಧ್ಯಾನ ಮಾಡೋದು ಎಲ್ಲಾ ಕಾಲಕ್ಕೂ ಕರ್ತವ್ಯ ಅಂತ ಹೇಳ್ಬಿಟ್ರು. ಅದಕ್ಕೆ ಬಿಡೋ ಹಾಗೆ ಇಲ್ಲ. ಬಿಟ್ಟೆ ಅಂದ್ರೆ ನಿಮಗೆ ಮತ್ತೆ ದುಃಖ ಉಂಟಾಗುತ್ತೆ, ಮಾಡಿದ್ರೆ ಇರೋ ದುಃಖ ಹೋಗುತ್ತೆ. ಮಾಡದೇ ಇದ್ರೆ ಇಲ್ಲದೆ ಇರೋ ದುಃಖವೂ ಬಂದು ಸೇರ್ಕೊಳ್ಳುತ್ತೆ ಇರೋ ದುಃಖದ ಜೊತೆಗೆ. ಸ್ತೋತ್ರವನ್ನು ಮಾಡಿದ್ರೆ ಮುಂದೆ ಯಾವುದು ಹೊಸದು ಯಾವುದು ಬರೋದಿಲ್ಲ, ಇರೋ ದುಃಖವೂ ಸಹ ನಾವು ಅದರಿಂದ ಪಾರಾಗ್ತೀವಿ. ಏನು ದುಃಖ ಅನ್ನುವಾಗ ಸಂಸಾರದಲ್ಲಿ ಇರುವಂತಹ ದುಃಖಗಳು ಬೇರೆ, ಮೋಕ್ಷಕ್ಕೆ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಇಲ್ಲೇ ಇರುವಂತಹ ಮಕ್ಕಳಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಇವರಿಲ್ಲ, ಐಶ್ವರ್ಯ ಇಲ್ಲ, ಆ ದುಃಖ, ಅದರಿಂದಲೂ ಪಾರಾಗ್ತೀರಾ ನೀವು. ಆದ್ರೆ ಅದು ಅತ್ಯಂತ ಕ್ಷುಲ್ಲಕವಾದಂತ ಆಸೆ, ಕ್ಷುಲ್ಲಕವಾದಂತ ಇದು ದುಃಖಗಳು. ಅತ್ಯಂತ ದುಃಖ ಯಾವ್ದಪ್ಪ, ಸಂಸಾರದಲ್ಲೇ ಇರೋದು ತುಂಬಾ ದೊಡ್ಡ ದುಃಖ. ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರೇ ಪುನರಪಿ ಶಯನಂ ಅಂತ ಶಂಕರಾಚಾರ್ಯ ಹೇಳ್ತಾರ. ಇದು ಸಾಯೋದು ಹುಟ್ಟೋದು, ಸಾಯೋದು ಹುಟ್ಟು, ಇದು ಅತಿ ದೊಡ್ಡ ದುಃಖ ಇದು. ಇದಕ್ಕೆ ಏನಪ್ಪಾ ಅಂದ್ರೆ ಈ ದುಃಖವನ್ನು ಹೋಗ್ಲಾಡಿಸ್ಬೇಕಾದ್ರೆ ಭಗವಂತನೇ ಬೇಕು. ಆ ದುಃಖದು ಅದು ಆಮುಷ್ಮವಾದಲ್ಲಿ ಅತ್ಯಂತ ಉಚ್ಚತನವಾದದ್ದು ಮೋಕ್ಷ ಪ್ರಾಪ್ತಿ, ಅದು ಆಮುಷ್ಮವಾದದ್ದು. ಅದನ್ನ ಎರಡೂ ಸಹ ಹೋಗುತ್ತೆ. ಅದನ್ನ ಮಾಡದೇ ಇದ್ರೆ ವಿಚ್ಛೇದನ ಆದ್ರೆ ಇಲ್ಲೇ ಇದ್ಕೊಂಡಿರ್ತೀವಿ, ಸಂಸಾರ ದುಃಖದಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಇದಕ್ಕೆ ಹೇಳ್ತಾರೆ ಕಡೆಗೆ, ಇದನ್ನ ಇದರಲ್ಲಿ ಇವರು ಅನೇಕವಾಗಿ ವೇದ ಮತ್ತು ಉಪನಿಷತ್ತುಗಳಿಂದ ಇಲ್ಲಿ ಕೋಟ್ ಮಾಡ್ತಾರೆ. ಇದಕ್ಕೆ ಅಂದ್ರೆ ತೈತ್ರೋಪನಿಷತ್ ಬರುತ್ತೆ, ಯದಾ ಚೇ ವೈಷ ಏತಸ್ಮಿನ್ ಅದೃಶ್ಯೇನಾತ್ಮೇ ನಿರುಕ್ತೆ ನಿಲಯನೆ ಭಯಂ ಪ್ರತಿಷ್ಠಾಂ ವಿಂದತಿ ಅತ ತಸ್ಯ ಭಯಂ ಭವತಿ ತತ್ವೇವ ಭಯಂ ವಿದುಷೋ ಮನ್ವಾನಸ್ಯ ತದಪ್ಯೇಷ ಶ್ಲೋಕೋ ಭವತಿ ಅಂತ ತೈತ್ರೋಪನಿಷತ್ ಬರುತ್ತೆ. ಅದನ್ನ ಇವರು ಅದು ಮುಂದಕ್ಕೆ ಹೋಗ್ಬಿಡಿ, ಯದಾಕೆ ವೈಷ ಏತಸ್ಮಿನ್ ಉದರಮಂತರಂ ಕುರುಷೆ ಅತ ತಸ್ಯ ಭಯಂ ಭವತಿ ಅಂತ ಭಯ ಹೋಗುತ್ತೆ, ಎರಡನ್ನೂ ಅದು ಬರುತ್ತೆ. ಅದ್ರಲ್ಲಿ ಏನ್ ತೈತ್ರೋಪನಿಷತ್ ಬರುವಂತ ಈ ಮಂತ್ರ ಅರ್ಥ ಏನು ಅಂದ್ರೆ, ಏ ವೈಷ ಯಾರನ್ನ ಅಂದ್ರೆ ಭಗವಂತ, ಅವನು ಏತಸ್ಮಿನ್ ಅವನು ಅದೃಶ್ಯೇ ದೃಶ್ಯನೆಲ್ಲ ಕಾಣೋದಿಲ್ಲ, ಅವನು ಅನಾತ್ಮೆ ಅವನಿಗೆ ಒಂದು ಆತ್ಮ ಅನ್ನೋದು ಯಾವ ಭಗವಂತನಿಗೆ ಯಾವ ಆತ್ಮ ಅನ್ನೋದು ಇಲ್ಲ ಅವನಿಗೆ, ಅನಿರುಕ್ತೆ ಅವನಿಗೆ ಭಗವಂತನಲ್ಲಿ ನಿರುಕ್ತ ಅವನು, ಅನಿಲಯನೆ ಅವನಿಗೆ ಒಂದು ಇದೇ ಒಂದು ಸ್ಥಾನ ಅಂತಿಲ್ಲ, ಇಡೀ ಪ್ರಪಂಚವೇ ಸ್ಥಾನ, ಇಡೀ ಜಗತ್ತೇ ಅವನಿಗೆ ಸ್ಥಾನ. ಅವನಿಗೆ ಕಡೆಗೆ ಅವನನ್ನ ಇಷ್ಟು ಅಂತ ಹೇಳಕ್ಕಾಗದಿಲ್ಲ ಭಗವಂತನ. ಅನಿರುಕ್ತೆ ಭಗವಂತನ ವರ್ಣನೆ ಮಾಡಕ್ ಸಾಧ್ಯವಿಲ್ಲ ಅವನಿಗೆ ಅವಂತ. ಅದಕ್ಕೆ ಅಭಯಂ, ಅವನನ್ನ ನಾವು ಸ್ತೋತ್ರ ಮಾಡಿದ್ರೆ ಅಭಯಂ ಪ್ರತಿಷ್ಠಾಂ ವಿಂದತೆ, ನಮಗೆ ಅಭಯ ಭಗವಂತ ಅಭಯವನ್ನು ಕೊಡ್ತಾನೆ. ಅಭಯ ಅಂದ್ರೆ ಅವನ ಒಂದು ನಮಗೆ ಭಯವೂ ಹೋಗುತ್ತೆ, ಭಯವಿಲ್ಲದಂಗೆ ಆಗ್ತೀವಿ. ಪ್ರತಿಷ್ಠಾಂಗತೆ ಅತಸೋ ಭಯಂಗತೋ ಭವತಿ, ಅತ ಸಹ ಅಭಯಂಗತಂ ಭವತಿ, ಭಗವಂತನಲ್ಲಿ ಇದರಿಂದ ಅಭಯದಿಂದ ನಮ್ಮ ಭಯವೂ ಹೋಗುತ್ತೆ. ಭಯಂಗತಂ ಭವತಿ, ಭಗವಂತನ ಧ್ಯಾನ ಮಾಡ್ದ ಅಂದ್ರೆ ವೇದದಲ್ಲಿ ಬರೋ ಮಂತ್ರ, ಅದರಿಂದ ಭಯ ಬರುತ್ತೆ. ಅದಕ್ಕೆ ಯದಾ ಹ್ಯೇ ವೈಷೇ ತಸ್ಮಿನ್ ಉದರಮಂತರಂ ಕುರುತೆ, ಉದರಂ ಅಂತರಂ ಕುರುತೆ, ಉದರ ಅಂತ ಉತಿ ಅರಂ ಕುರುತೆ ಅಂತ, ಉತಿ ಅರಂ ಅಂದ್ರೆ ಕತ್ತ. ನಾವು ಭಗವಂತನಲ್ಲಿ ನಮ್ಮ ಸಂಬಂಧವನ್ನ ಅರಂ ಕುರುತೆ ತಳ್ಳಿ ಹಾಕೋದು, ಕತ್ತರಿಸೋದು, ದೂರ ಮಾಡ್ಕೊಂಡ ಅಂದ್ರೆ ಅವಾಗ ಏನತ್ತೆ, ಅತ ತಸ್ಯ ಭಯಂ ಭವತಿ, ಭಗವಂತನಿಗೆ ದೂರವಾದ್ರೆ ಭಯವೇ ಇರುತ್ತೆ ನಿಮಗೆ. ಭಗವಂತನ ಜೊತೆಗಿದ್ರೆ ಅಭಯ, ಭಗವಂತನ ದೂರ ಮಾಡ್ಕೊಂಡ್ರೆ ಭಯ. ಅಥ ತಸ್ಯ ಭಯಂ ಭವತಿ ತತ್ವೇವ ಭಯಂ ವಿದುಷೋ ಮನ್ವಾನ್, ಇದಂದ್ರೆ ವಿದುಷರು ಮನ್ವಾನಸ್ಯ ತಿಳ್ಕೊಂಡಿದ್ದಾರೆ, ಭಗವಂತನ ಧ್ಯಾನ ಮಾಡ್ಬೇಕು ಶ್ರುತಿಯಲ್ಲಿ ಬರುವಂತದ್ದು. ಅದನ್ನ ಇಲ್ಲಿ ಆ ತೈತ್ರೋಪನಿಷತ್ ಮಂತ್ರವನ್ನು ಹೇಳ್ತಾರೆ. ಹಾಗಾಗಿ ಈ ಒಂದು ಕಾರಣಕ್ಕೆ ನಾವು ಭಗವಂತನ ಸಹಸ್ರನಾಮವನ್ನ ಧ್ಯಾಯನ್ನ ಸ್ತುವನ್ನ ಮಾಡಬೇಕು ಅನ್ಬಿಟ್ಟು ಹೇಳ್ತಾರೆ ಕಡೆಗೆ. ಸರಿ ಸ್ವಾಮಿ, ನೀವು ವೇದದಲ್ಲಿ ಹೇಳ್ಬಿಟ್ರಿ, ಈ ತರ ಬೇರೆ ಸ್ಮೃತಿಗಳಲ್ಲಿ ಏನಾದ್ರು ಇದೆಯಾ ಅಂದ್ರೆ, ಆ ಸ್ಮೃತಿಯನ್ನು ಸಹ ಇದರಲ್ಲಿ ಗರುಡ ಪುರಾಣ ಮತ್ತೆ ವಿಷ್ಣು ಪುರಾಣ ಆದಿಗಳು ಅದನ್ನೆಲ್ಲ ತೋರಿಸ್ತಾರೆ. ಒಂದು 2-3 ತೋರಿಸಿದ್ದಾರೆ, ಅದು ಎಲ್ಲೂ ಸಿಗ್ತಾ ಇಲ್ಲ ನಮ್ಗೆ. ಇವಾಗ 2-3 ತೋರಿಸಿದ್ದಾರೆ ಭಟ್ರು, ಅದಕ್ಕೆ ಆಧಾರ ಎಲ್ಲಿ ಬರ್ತಾ ಇದೆ ಅಂತ ನಮ್ಗೆ ಸಿಗ್ತಾ ಇಲ್ಲ. ಅದು ಪ್ರಾಯಶಃ ಸ್ವಲ್ಪ ಅಕ್ಷರಗಳು ವ್ಯತ್ಯಾಸ ಆಗಿದೆ ಅನ್ನೋದ್ರಲ್ಲಿ. ಗರುಡ ಪುರಾಣದ್ದು ಸಿಗ್ತಾ ಇದೆ, ವಿಷ್ಣು ಪುರಾಣ ಸಿಗುತ್ತೆ, ಬಟ್ ಬೇರೆ ಕಡೆ ಇನ್ನೆರಡು ಹೇಳಿರೋದು ಎಲ್ಲಿಂದ ತಗೊಂಡಿದ್ದಾರೆ ನಮ್ಗೆ ಸಿಗ್ತಾ ಇಲ್ಲ ಅದು ಅದನ್ನ ಕಡೆಗೆ. ಅದನ್ನ ಹೇಳ್ತದಕ್ಕೆ, ಜನ್ಮುಹೂರ್ತಂ ಕ್ಷಣವಾಪಿ ವಾಸುದೇವೋ ನ ಚಿಂತ್ಯತೆ ಸಹಾನಿ ತತ್ ಮಹತ್ ಛಿದ್ರಂ ಸಾಭ್ರಾಂತಿ ಸಾಚ ವಿಕ್ರಿಯ. ಗರುಡ ಪುರಾಣದಲ್ಲಿ ಬರುವಂತಹದಕ್ಕೆ ಯನ್ಮುಹೂರ್ತಂ, ಯಾವ ಒಂದು ಮುಹೂರ್ತ ಕಾಲವೂ ಸಹ, ಒಂದು ಕ್ಷಣವೂ ಸಹ, ಕ್ಷಣಂ ವಾಪಿ, ಮುಹೂರ್ತ ದೊಡ್ಡದು, ಅದಕ್ಕಿಂತ ಕ್ಷಣ ಚಿಕ್ಕದು. ಮುಹೂರ್ತವಾಗ್ಲಿ ಅಷ್ಟೇ, ಒಂದು ಕ್ಷಣವಾಗ್ಲಿ, ಕ್ಷಣಂ ವಾಪಿ ಒಂದು ಕ್ಷಣವಾದರೂ ಸಹ
ವಾಸುದೇವೋನ ಚಿಂತ್ಯತೆ. ಆ ವಾಸುದೇವನ್ನ ನಾವು ಚಿಂತನೆ ಮಾಡದೇ ಇದ್ದ ಅಂದ್ರೆ ಅವಾಗ ಅದೇನ್ ಮಾಡ್ತಾರೆ, ಸಹಾನಿಹಿ, ನಮಗೆ ಹಾನಿಯೇ ಉಂಟಾಗುತ್ತೆ. ಆ ಚಿಂತನೆ ಮಾಡದೇ ಇರೋದೇ ಒಂದು ಹಾನಿ, ನಮಗೆ ಚಿಂತನೆ ಮಾಡಿದ್ರೆ ಹಾನಿ ಇಲ್ಲ. ತತ್ಮಹಚ್ಛಿದ್ರಂ ಸಾ ಭ್ರಾಂತಿ, ಅದೇ ನಮಗೆ ದೊಡ್ಡ ರಂಧ್ರವಾಗುತ್ತೆ. ರಂಧ್ರವಾಗುತ್ತೆ ಅಂದ್ರೆ ನಮಗೆ ಛಿದ್ರವಾಗ್ತೀವಿ, ಇದರಲ್ಲಿ ಲೋಕದಲ್ಲಿ ದೊಡ್ಡ ರಂಧ್ರವಾಗುತ್ತೆ. ಆ ರಂಧ್ರದಿಂದ ಹೊರಗಡೆ ಬರಕ್ ಸಾಧ್ಯವೇ ಇಲ್ಲ. ಅದಕ್ಕೆ ಸಾ ಛಿದ್ರಂ ಸಾ ಭ್ರಾಂತಿ, ಅದೇನಾಗುತ್ತೆ, ಭಗವಂತನ ದೂರವಾದರೆ ಆ ರಂಧ್ರ ಉಂಟಾಗುತ್ತೆ, ಅದು ನಮಗೆ ಭ್ರಾಂತಿಯನ್ನು ಉಂಟು ಮಾಡುತ್ತೆ. ಬೇಕಪ್ಪ ಅಂದ್ರೆ ಲೋಕದಲ್ಲಿದ್ದೀವಿ, ಲೋಕದಲ್ಲಿರೋ ವಸ್ತುಗಳೇ ಅತ್ಯಂತ ಪ್ಯಾಯಮಾನದ್ದು, ಬೇರೆ ಎಲ್ಲ ಯಾರು ನೋಡ್ತಾರೆ, ನಮ್ಗೆ ಇಲ್ಲಿರುವಾಗ ಕಾರು ಬಂಗ್ಲೆ ಒಳ್ಳೆ ಮಕ್ಕಳು ಇದೆಲ್ಲ ಚೆನ್ನಾಗಿರ್ಬೇಕು, ಸಂಪಾದಿಸ್ಬೇಕು, ಇದಕ್ಕಿಂತ ಏನ್ ಸುಖ ಅದು, ಇದು ಅನ್ಕೊಳ್ತೀವಲ್ಲ, ಇದೇ ಭ್ರಾಂತಿ. ಸಾ ಭ್ರಾಂತಿ ಸಾಚ ವಿಕ್ರಿಯ. ವಿಕ್ರಿಯ ಅಂದ್ರೆ ಇದೇ ದೊಡ್ಡ ಆಪತ್ತಿಗೆ ಕಾರಣವಾಗುತ್ತೆ. ಯಾವಾಗ ಇದರಲ್ಲಿ ಆಸೆ ಬಂತೋ, ಆಸೆ ಒಂದಕ್ಕೆ ನಿಲ್ಲೋದಿಲ್ಲ, ಆಸೆ ಬೆಳ್ಕೊಂಡೇ ಹೋಗುತ್ತೆ, ಕಡೆಗೆ ಎಲ್ಲೋ ಮುಟ್ಟುತ್ತೆ ಅಂದ್ರೆ ಆಪತ್ತಲ್ಲೇ ಹೋಗ್ಬಿಟ್ಟೆ. ಸಾಚ ವಿಕ್ರಿಯ, ಅದು ಹೋಗಿ ಆಪತ್ತಲ್ಲೇ ಮುಟ್ಟುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳಿದೆ. ಹಾಗಾಗಿ ಸಹ ನಾವು ಭಗವಂತನ ಸಹಸ್ರನಾಮವನ್ನು ಹೇಳಬೇಕು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಹೇಳ್ತಾರೆ, ವರಂ ಹುತಃ, ಇದು ಎಲ್ಲಿ ಸಿಕ್ಲಿಲ್ಲ ಬಟ್ ಚೆನ್ನಾಗಿದೆ ಶ್ಲೋಕ ಇದು. ವರಂ ಹುತವಹ ಜ್ವಾಲಾ ಪಂಜರಾಂ ತದ್ವ್ಯವಸ್ಥಿತಿ ನಶೌರಿ ಚಿಂತಾ ವಿಮುಖ ಜನಸಂವಾಸ ವೈಶಸಂ. ಕಡೆಗೆ ಹೇಳ್ತಾರಕ್ಕೆ ವರಂ ಹುತವದ ನಶೌರಿ ಚಿಂತಾ ವಿಮುಖ ಜನಃ. ಶೌರಿ ಅಂದ್ರೆ ಭಗವಂತನ ಚಿಂತನೆ ಮಾಡದಿರುವಂತ ಚಿಂತನೆಯಿಂದ ವಿಮುಖರಾದ ಜನ, ಅವರು ಸಂವಾಸ ವೈಶಸಂ ಅಂತ ಅಂದ್ರೆ ಅವರ ಜೊತೆ ಸಂವಾಸ ವೈಶಸಂ. ನಾವು ಯಾರು ಭಗವಂತನ ಚಿಂತೆಯಲ್ಲಿ ಇರೋದಿಲ್ವೋ, ಅಷ್ಟೇ ಅಲ್ಲ ಭಗವದ್ವೇಷಗಳಾಗಿರ್ತಾರೋ ಅವರ ಜೊತೆ ಸಂವಾಸ ವೈಶಸಂ, ಅವ್ರ ಜೊತೆ ಸಂವಾಸ ಸಗುಂವಾಸ ಅಂದ್ರೆ ಅವ್ರ ಜೊತೆ ಇರೋದು, ಮಾತಾಡೋದು ಎಲ್ಲ ಇದೆಯಲ್ಲ, ಅದಕ್ಕಿಂತ ಅಂದ್ರೆ ಯಾರು ಒಬ್ಬ ಭಗವದ್ವೇಷಿಗಳು ಈಗೆಲ್ಲ ಇದಾರಲ್ಲ, ಕಮ್ಯುನಿಸ್ಟ್ಗಳು ಇವರೆಲ್ಲ ಇದಾರಲ್ಲ, ಇವರೆಲ್ಲ ಭಗವದ್ವೇಷಿಗಳು, ಅವರ ಜೊತೆ ಇರೋದು, ಅವರ ಸಹವಾಸ ಮಾಡೋದಕ್ಕಿಂತ ವರಂ ಹುತಃ ಜ್ವಾಲ ಪಂಜರಾಂ ತತ್ ವ್ಯವಸ್ಥಿತಿ. ಅದರಿಂದ ಒಂದು ಕಬ್ಬಿಣದ ಪಂಜರ, ಆ ಕಬ್ಬಿಣದ ಪಂಜರದಲ್ಲಿ ಬೆಂಕಿ ಹಾಕಿ ಜ್ವಾಲೆ ಹಾಕಿದ್ದಾರೆ, ಅದೆಲ್ಲ ಕೆಂಪಾಗಿ ಕಾದೋಗ್ಬಿಟ್ಟಿದೆ. ಅದರಲ್ಲಿರುವ ತತ್ ವ್ಯವಸ್ಥಿತಿ ಅಲ್ಲಿ ಹೋಗಿ ಇರೋದು ಇದಕ್ಕಿಂತ ವಾಸಿ ಅಂತ ಹೇಳ್ತಾರೆ. ಒಂದು ಕಬ್ಬಿಣದಂತ ಕಾದ ಪಂಜರದಲ್ಲಿ ಕೆಳಗಡೆ ಬೆಂಕಿ ಇರೋದಲ್ಲಿ ಹೋಗಿ ಕೂತ್ಕೊಳ್ಳೋದು ಈ ಭಗವದ್ವೇಷಿಗಳ ಜೊತೆನಲ್ಲಿ ಇರೋದಕ್ಕಿಂತ ವಾಸಿ ಇರ್ತಾರಲ್ಲ ಅಂದ್ಬಿಟ್ಟು ಅದೇ ವಾಸಿ ಅಂತ. ಅಂದ್ರೆ ಎಷ್ಟು ಒಂದು ಇದು ನಿಕೃಷ್ಟವಾಗಿ ಕಾಣ್ತಾ ಇದೆ ಭಗವದ್ವೇಷಿಗಳನ್ನ ಅಂದ್ಬಿಟ್ಟು ಅಂತ. ಹಾಗಾಗಿ ಭಗವಂತನ ಚಿಂತನೆಯಲ್ಲೇ ಇರಬೇಕು, ವಿಮುಖರಾಗಿರುತ್ತೆ ಇರಬೇಡಿ. ಭಗವದ್ವೇಷಗಳು ಇಲ್ಲದೆ ಇದ್ರೂ ಸಹ ಭಗವತ್ ಚಿಂತೆಯಿಂದ ಯಾರು ವಿಮುಖರಾಗಿರ್ತಾರೋ ಅವರ ಸಹವಾಸ ಮಾಡಬೇಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದ್ರಲ್ಲಿ ಎರಡು ಅದೇ, ದ್ವೇಷಗಳು ಒಂದು ಬೇರೆ, ಅವ್ರು ದ್ವೇಷ ಮಾಡದೇ ಇದ್ದವರು ಭಗವತ್ ಚಿಂತನೆ. ಈಗ ನೋಡ್ತೀವಲ್ಲ, ದೇವಸ್ಥಾನ ಯಾವಾಗ ಮಾಡ್ತಾರೆ, ಅವ್ರಿಗೆ ಭಗವದ್ ದ್ವೇಷ ಇಲ್ಲ, ಯಾವ ಸ್ತೋತ್ರವೂ ಹೇಳೋದಿಲ್ಲ, ಯಾವ ಇದು ಹೋಗೋದಿಲ್ಲ, ಏನು ಮಾಡೋದಿಲ್ಲ, ಅವರನ್ನು ಸಹ ಈ ಗುಂಪಲ್ಲೇ ಸೇರಿಸ್ತಾರೆ ಪರಾಶರ ಭಟ್ರು. ಏಕಸ್ಮಿನ್ ಅತಿಕ್ರಾಂತೆ ಮುಹೂರ್ತೆ ಧ್ಯಾನವರ್ಜಿತೆ ದಸ್ಯುಭಿಃ ಪುಷಿತೇನೇವ ಯುಕ್ತಂ ಆಕ್ರಂದಿತುಂ ವೃಷಂ ಏವಂ ಸಾಧ್ಯೇತು ಜಪಸ್ಯ ಆಲಂಬನ ಮುಕ್ತಂ. ಕಡೆಗೆ ಅವ ಹೇಳ್ತಾರೆ, ಇವಾಗ ಏಕಸ್ಮಿನ್ ಅಪಿ ಅತಿಕ್ರಾಂತೆ ಮುಹೂರ್ತೆ ಧ್ಯಾನವರ್ಜಿತೆ, ಒಂದೇ ಒಂದು ಮುಹೂರ್ತ ಭಗವಂತನ ಧ್ಯಾನದಿಂದ ವರ್ಜಿತರಾದ್ರೆ ನಾವು, ಅಂದ್ರೆ ಅತಿಕ್ರಾಂತೆ ಅಂದ್ರೆ ಒಂದು ಮುಹೂರ್ತ ಅತಿಕ್ರಾಂತೆ, ಒಂದು ಕ್ಷಣ ಭಗವಂತನ ಧ್ಯಾನದಿಂದ ವಿಮುಖರಾಗಿ ನಾವು ಮಾಡ್ದೇನೆ ಇದ್ದ ಅಂದ್ರೆ ಹೇಳ್ತಾರೆ, ದಸ್ಯುಭಿ ಮುಷಿತೇನೈವ ಯುಕ್ತಂ ಆಕ್ರಂದಿತುಂ ವೃಷಂ. ನಾವು ನಮ್ಮ ಸರ್ವಸ್ವವನ್ನು ಯಾರೋ ಒಂದು ದಸ್ಯು ಅಂತ ಇಲ್ಲಿ ಕಳ್ಳರು ಬಂದು ನಮ್ಮನ್ನ ಇರುವ ಎಲ್ಲವನ್ನೂ ಅಪಾರ ಮಾಡ್ಕೊಂಡು ಹೋದ್ರೆ ಏನು ದುಃಖ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ದುಃಖ ಉಂಟಾಗುತ್ತೆ ಅಂತ ಹೇಳ್ತಾರೆ. ಆಕ್ರಂದಿತಂ ವೃಷಂ ಅಂತ ಹೇಳ್ತಾರೆ ಅದಕ್ಕೆ. ಅದರಿಂದ ಇದು ನಮ್ಮ ಕಾರಣವಾಗುತ್ತೆ. ನಮ್ಮ ಆಸ್ತಿ ಹೋಯ್ತು ಅಂದ್ರೆ ಎಷ್ಟೋ ಒಂದು ಸ್ವಲ್ಪ ಹಣ ಕಳ್ಕೊಂಡ್ರೇನೆ ದುಃಖ ಆಗುತ್ತೆ. ಇಡೀ ಯಾರೋ ಕಳ್ಳರು ಬಂದು ದೋಚ್ಕೊಂಡು ಹೋದ್ರೆ, ಮನೇಲಿರೋ ಎಲ್ಲ ವಸ್ತು ದೋಚ್ಕೊಂಡು ಹೋದ್ರೆ ಎಷ್ಟು ದುಃಖ ಆಗುತ್ತೆ. ಆ ದುಃಖ ಎಷ್ಟೋ ವಾಸಿ ಮೇಲೂ ಭಗವಂತನ ಧ್ಯಾನದಿಂದ ಒಂದು ಕ್ಷಣ ವಿಮುಖರಾದ್ರೆ ಬರುವಂತ ದುಃಖ ಈ ದುಃಖಕ್ಕಿಂತ ಅತ್ಯಂತ ಹೆಚ್ಚು ಅಂದ್ಬಿಟ್ಟು ಭಗವಂತನ ಸ್ತೋತ್ರವನ್ನು ಮಾಡೋದಕ್ಕೆ ಕಾರಣವನ್ನು ಹೇಳ್ಕೊಂಡು ಬರ್ತಾರೆ ಅವರು ಇದರಲ್ಲಿ. ಇವರು ಪ್ರತಿಯೊಂದಕ್ಕೂ ಸೈಂಟಿಫಿಕ್ ಆಗಿ ಯಾತಕ್ ಮಾಡಬೇಕು ಅನ್ನೋದಕ್ಕೆ ವೇದ, ಇತಿಹಾಸ, ಪುರಾಣಗಳು
ಇದ್ಯಾವುದನ್ನು ತೋರಿಸ್ತಾರೆ, ಮಹಾಭಾರತದಲ್ಲಿ ಬರೋದು ಎಲ್ಲವನ್ನೂ ತೋರಿಸ್ತಾರೆ, ಮುಂದಕ್ಕೆ ಬರೋದು ಹೇಳ್ತಾರೆ. ಅದಕ್ಕೆ ಕಡೆಗೆ ಹೇಳ್ತಾರೆ, ಅರ್ಚನಸ್ತವನಯೋ ಏವ ಪರಮ ಧರ್ಮತ್ವೇನ ವಿವಿಕ್ಷತ್ವಾತ್ ಧರ್ಮ ವಿಷಯಂ ಪಂಚಮಂ ಪ್ರಶ್ನಂ ಉಲ್ಲಂಘ್ಯ ಪ್ರಥಮಂ ಅರ್ಚನೀಯ ಸ್ತೋತವ್ಯ ವಿಷಯೋ ಚತುಷ್ಟ ತೃತೀಯೋ ಪ್ರತಿವದನಂ ಅರ್ಚತತಮಂ ತಾವತ್ ಸಾರ್ಚನ ಪ್ರಕಾರಂ ಅಹಮಹ ತಮೇವ ಇತಿ ಯಜಮಾನ ಇತಿ ಅನೇನ. ಈಗ ಒಂದಾಗೋಯ್ತು, ಜಗತ್ಪ್ರಭು ಅಂತ ಕಡೆ ಹೇಳ್ಬಿಟ್ರು. ಇನ್ನು 5 ಉಳಿದಿಯಲ್ಲ, ಇನ್ನು 5 ಉಳಿದ್ಬೇಕಾದ್ರೆ ಏನ್ ಮಾಡ್ತಾರೆ ಅದಕ್ಕೆ? ಅವಾಗ ಹೇಳ್ತಾರೆ ಅರ್ಚನ ಸ್ತವನಯೋ, ಕಡೆಗೆ ಅರ್ಚನ ಮತ್ತು ಸ್ತವನ ಎರಡೂ ಸಹ ಅತ್ಯಂತ ಪರಮವಾದ ಧರ್ಮ ಅಂತ ಹೇಳೋದ್ರಿಂದ ಅದಕ್ಕೆ ಧರ್ಮ ವಿಷಯವಾದ 5ನೇ ಪ್ರಶ್ನೆಯನ್ನು ಕೇಳದ್ನಲ್ಲ, 5ನೇ ಪ್ರಶ್ನೆಯನ್ನ ಬಿಟ್ಬಿಟ್ರು. ಅದನ್ನ 5ನೇ ಬಿಟ್ಟು ಕಡೆಗೆ ಮೊದಲಿಗೆ ಅರ್ಚನೆಗೂ ಸ್ತೋತ್ರಕ್ಕೂ ಇದು ವಿಷಯವಾದಂತ 4ನೇ ಮತ್ತು 3ನೇ ಪ್ರಶ್ನೆಯನ್ನ ಹೇಳ್ತಾರೆ. ಈಗ 6 ಆದ್ಮೇಲೆ 4, 3 ಆಮೇಲೆ ಬರ್ತಾರೆ. 4 ಮತ್ತು 3ನೇ ಪ್ರಶ್ನೆಗೆ ಉತ್ತರಿಸ್ತಾರೆ. ಆಗ ಅತ್ಯಂತ ಅರ್ಚನೆಗೆ ಪ್ರಧಾನವಾದ ಅರ್ಚತಮಂ ತಾವತೆ, ಅರ್ಚನೆಗೆ ಅತ್ಯಂತ ಇದು ಯೋಗ್ಯನಾದಂತ ಭಗವಂತನ ಅರ್ಚಿಸುವ ಬಗೆ. ತಾವತ್ತಂದ್ರೆ ಯಾವ ತರ ಅರ್ಚಿಸ್ಬೇಕು ಅಂತ ಇಲ್ಲಿ ವಿವರಿಸ್ತಾರೆ. ಸ ಅರ್ಚನ ಪ್ರಕಾರ ಮಹ ತಮೇವ ಐತಿ ಯಜಮಾನ ಐತಿ, ಯಜಮಾನ ಅಂತ ಬರ್ತಲ್ಲ, ಅವಾಗ ಅದರಲ್ಲಿ ಯಜಮಾನಸ್ಯ ಮೇವಚ ಅಂತ ಬರ್ತದೆ. ತಮೇವ ಚಾರ್ಚ ನಿತ್ಯಂ ಭಕ್ತ್ಯಾ ಪುರುಷಮವ್ಯಂ ಅಂತ ಹೇಳ್ಬೇಕಾದ್ರೆ ಅವನ ಅರ್ಚಿಸುವ ಪ್ರಕಾರವನ್ನ ಆ ಯಜಮಾನ ಇತ್ಯಾನೇನ, ಯಜಮಾನ ಅಂದ್ರೆ ಭಗವಂತನ ಅರ್ಚನೆ ಮಾಡುವವನು ಯಜಮಾನ. ಆ ಯಜಮಾನನಿಗೂ ಡೆಫಿನೇಷನ್ ಕೊಡ್ತಾರೆ. ಯಜಮಾನ ಅಂದ್ರೆ ಯಾರು ಅನ್ನೋದಕ್ಕೆ ಮುಂದಕ್ಕೆ ಅದು ಬರ್ತಾ ಅದಕ್ಕೆ. ಈಗ ತಮೇವ ಚಾರ್ಚನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸುವನ್ ನಮಸ್ತ್ಯಂಚ ಯಜಮಾನಸ್ತಮೇವ ಚ ಅನ್ನೋದು 5ನೇ ಇದು. ಅದಕ್ಕೆ ಹೇಳ್ತಾರೆ ಅದಕ್ಕೆ ಇವನು ಈ ಪುರುಷಂ ಅವ್ಯಯಂ, ಇವನು ಪುರುಷ ಅಂತ ಹೇಳಿದ್ವಿ. ಪುರುಷ ಎಲ್ಲದರ ಲೋಕದಲ್ಲಿ ಪುರುಷ ಅವನೇ. ಅವ್ಯಯ, ಅವನು ವ್ಯಯನಾಗದವನು, ಅವನಿಗೆ ಯಾವ ಚ್ಯುತಿಯೂ ಇಲ್ಲದಿದ್ದವನು, ಅವನು ಅಚ್ಯುತ, ಅವನು ಅವ್ಯಯನಿದಲ್ಲ. ಅವನು ಭಕ್ತ್ಯಾ ನಿತ್ಯಂ ತಮೇವ ಅರ್ಚಯನ್ನೇ, ಯಾರನ್ನ ಅರ್ಚಿಸ್ಬೇಕು ಅನ್ನುವಾಗ ಯಾರು ಪುರುಷಂ ಅವ್ಯಯನಾಗಿದ್ದಾನೋ ಅವನನ್ನೇ ಅರ್ಚಿಸ್ಬೇಕು. ನಿತ್ಯಂ ಪ್ರತಿನಿತ್ಯವೂ ಅರ್ಚಿಸ್ಬೇಕು. ಭಕ್ತಿಯಿಂದ ಅರ್ಚಿಸ್ಬೇಕು. ನೋಡಿ, ಎಲ್ಲ ಕಂಡೀಷನ್ ಒಂದಕ್ಕೊಂದಕ್ಕೆ, ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತೀವಿ ಅಂತಲ್ಲ. ಭಕ್ತ್ಯಾ ನಿತ್ಯಂ ಅವ್ಯಯಂ ಪುರುಷಂ ಅರ್ಚಯನ್ನೇ, ಪ್ರತಿನಿತ್ಯ ಭಕ್ತಿಯಿಂದಲೂ ಸಹ ಶ್ರದ್ಧೆಯಿಂದಲೂ ಭಗವಂತನ ನಾನು ಅರ್ಚನೆ ಮತ್ತು ಸ್ತೋತ್ರಗಳನ್ನು ಮಾಡಬೇಕು. ಧ್ಯಾಯನ್ನೇ ಸ್ತುವನ್ನೇ ನಮಸ್ಯಂಶ, ಭಗವಂತನ ಧ್ಯಾನವನ್ನು ಮಾಡೋ ಮನಸ್ಸಿನಲ್ಲಿ, ಸ್ತುವನ್ನೇ ಬಾಯಿನಿಂದ ಅಂದ್ರೆ ಧ್ಯಾಯನ್ನೇನೋ ಮಾನಸಿಕವಾಗಿ, ಸ್ತುವನ್ನೇ ವಾಚಿಕ ಮಂತ್ರಗಳು ಸ್ತೋತ್ರಗಳು ಎಲ್ಲ ಹೇಳೋದ್ರಿಂದ, ಅಷ್ಟೋತ್ರಗಳು ಹೇಳೋದ್ರಿಂದ ಸ್ತುವನ್ನೇ. ಆಮೇಲೆ ನಮಂಶ್ಚಂಚ ಕಾಯಿಕವಾದದ್ದು, ನಮಸ್ಕಾರ ಮಾಡೋದು, ದೀರ್ಘದಂಡ ನಮಸ್ಕಾರ ಮಾಡ್ತೀವಲ್ಲ ಅದು ಕಾಯಿಕ. ಸೊ ಕಾಯಿಕ, ವಾಚಿಕ, ಮಾನಸಿಕ 3 ರೀತಿಯಿಂದಲೂ ಸಹ ಅವನು ಆ ಯಜಮಾನ ತಮೇವಚ, ಯಜಮಾನ ಅದೇ ಹೇಳ್ದಲ್ಲ, ಸರ್ವ ದುಃಖಾದಿಗೋ ಭವೇತ್ ಮಾಡಿದ್ರೆ ಯಜಮಾನನು ಎಲ್ಲಾ ದುಃಖದಿಂದಲೂ ಸಹ ಅವನು ಹಾಕ್ತಾನೆ ಕಡೆಗೆ. ಹೇಳ್ತಾರೆ ಹಿಂದೆನೆ ಹೇಳ್ಬಿಟ್ಟು ಒಂದು ಜಪಕ್ಕೆ ಅವಲಂಬನ ಬೇಕು ಅಂತ. ಉಕ್ತ ಜಪಾಲಂಬನ ವಿಷಯ ಏವ ಅರ್ಚತ್ಯಮೋಪಿ ಇದು ಅವಧಾರಯತಿ. ಹಿಂದೆ ನಾವು ಭಗವಂತನಿಗೆ ಅರ್ಚತಮ ಅಂತ ಹೇಳಿದ್ವಿ. ಅರ್ಚನೆ ಮಾಡೋದು ತಮೇವ ಚಾರ್ಚೆನ್ ನಿತ್ಯಂ ಅಂತ ಹೇಳೋದ್ರಿಂದ ಅವನೇ ಅತ್ಯಂತ ಅರ್ಚನೆಗೆ ಯೋಗ್ಯನಾದವನು, ಭಕ್ತಿಗೆ ಯೋಗ್ಯನಾದವನು ಅಂತ ಹೇಳಿದ್ಮಲ್ಲ. ಅದಕ್ಕೆ ಹಂಗಿತಿ ಅದನ್ನ ಇವಾಗ ಹೇಳ್ತಾರೆ ಅವಧಾರಯತಿ, ಅದನ್ನ ಧಾರಣೆ ನಿರ್ಧರಿಸ್ತಾರೆ. ತಮೇವಚ ಇತಿ, ಆ ತಮೇವ ಅಂತ ಹೇಳೋದ್ರಿಂದ ಮಾಡ್ತಾರೆ. ಯಥಾಹುಹು, ಹೇಗಪ್ಪ ಅಂತ ಹೇಳ್ತಾರೆ. ತಂ ಇಮಂ ಸರ್ವಸಂಪನ್ನಂ ಆಚಾರ್ಯಂ ಪಿತರಂ ಗುರುಂ ಅರ್ಚಿತುಂ ಇಚ್ಛಾಮಹ ಸರ್ವೇ ಸಂಬಂತುಂ ಅರ್ಹತ ಅಂದ್ಬಿಟ್ಟು ಅಂತ. ಇದು ಇಲ್ಲಿ ಸಭಾಪರ್ವದಲ್ಲಿ ಯುಧಿಷ್ಠಿರ ಮಾಡುವಂತಹ ಒಂದು ಅಲ್ಲಿ ಹೇಳುವಂತಹದನ್ನ ಇಲ್ಲಿ ತಂದಿದ್ದಾರೆ. ಇಲ್ಲಿ ಇದಕ್ಕೊಂದು ಹೇಳ್ತಾರೆ ಮಹಾಭಾರತ ಸಭಾ. ಇದಂದ್ರೆ ರಾಜಸೂಯ ಯಾಗವನ್ನ ಮಾಡ್ತಾನೆ ಯುಧಿಷ್ಠಿರ. ಮಾಡ್ಬೇಕಾದ್ರೆ ಅವಾಗ ಅಗ್ರ ಪೂಜೆ ಯಾರಿಗೆ ಮಾಡ್ಬೇಕು ಅನ್ಬೇಕಾದ್ರೆ ಅಲ್ಲಿ ಭೀಷ್ಮರು ಎಲ್ಲ ಇರ್ತಾರ. ಅಲ್ಲೇ ಯಾವಾಗಲೇ ಇವನ್ನೆಲ್ಲ ಅಲ್ಲಿ ಬಂದು ಕೂತಿರ್ತಾನೆ. ಚೈದ್ಯ ರಾಜನಾದ ಶಿಶುಪಾಲ, ದಂತವಕ್ತ್ರ ಅವರೆಲ್ಲ ಬಂದಿರ್ತಾರೆ, ಕೂತಿರ್ತಾರೆ. ಅವರಿಗೆ ಕೌರವಾದಿಗಳು ಎಲ್ಲರೂ ಇರ್ತಾರೆ. ಆವಾಗ ಇವನು ಹೇಳ್ತಾನೆ, ಯಾರೋ ಯುಧಿಷ್ಠಿರ ಬಂದು ಅಲ್ಲಿ ಹೇಳ್ತಾನೆ, ಇಲ್ಲಿ ಯಾರನ್ನ ಅತ್ಯಂತ ಅರ್ಚನೆ ಮಾಡಕ್ಕೆ ಯೋಗ್ಯ ಅಂತ ಹೇಳ್ಬಿಟ್ರಲ್ಲ ಮೇಲೆ, ಯಾತಕ್ಕೆ ಹೇಳಿದ್ರಪ್ಪ ಅವನಿಗೆ ತಮೇವ ಚಾರ್ಚನ್. ಅದಕ್ಕೆ ತಮೇವ ಅಂದಕ್ಕೆ ಹೇಗೆ ನಿರ್ಧಾರ ಮಾಡಿದ್ರು ಭೀಷ್ಮರೇ ಆಗ್ಲಿ, ಹೇಗೆಂದ್ರೆ ನಿರ್ಧಾರ ಮಾಡಿದ್ರು ಅಂದ್ರೆ ಇದೇ ಭೀಷ್ಮರೇ ಅಲ್ಲಿ ಯುಧಿಷ್ಠಿರನಿಗೆ ಹೇಳಿದ್ದು. ಅದನ್ನೇ ತರ್ತಾರೆ. ಅದಕ್ಕೆ ತಮ್ಯಮಂ ಸರ್ವಸಂಪನ್ನಂ ಆಚಾರ್ಯಂ ಪಿತರಂ ಗುರುಂ ಅರ್ಚ್ಯ. ಕಡೆಗೆ ನಾನು ಹೇಳ್ತಾನೆ,
ನಾನು ಅಗ್ರ ಪೂಜೆಯನ್ನ ಅರ್ಚನೆ ಮಾಡಬೇಕು ಅಂತ ಇದ್ದೀನಿ, ಅಗ್ರ ಪೂಜೆಯನ್ನ ಅದನ್ನ ನಾನು ಯಾರಿಗೆ ಮಾಡಲಿ, ಅದಕ್ಕೆ ಒಬ್ಬ ಅತ್ಯಂತ ಯೋಗ್ಯನಾದವರನ್ನ ನಾನು ಅವರಿಗೆ ಮಾಡಬೇಕು ಅಂತ ಹೇಳ್ತೇನೆ. ಅದರಲ್ಲಿ ಸರ್ವ ಸಂಪನ್ನಂ, ಎಲ್ಲ ಇದರಲ್ಲೂ ಸಂಪನ್ನನಾಗಿರ್ಬೇಕು, ಎಲ್ಲ ವಿಷಯಕ್ಕೂ ಅವನು ಯೋಗ್ಯನಾಗಿರ್ಬೇಕು. ಅವರು ಕಡೆಗೆ ಅವನಿಗೆ ಆಚಾರ್ಯಂ ಪಿತರಂ ಗುರುಂ, ಕಡೆಗೆ ಅವನು ಆಚಾರ್ಯನಾಗಿರ್ಬೇಕು, ತಂದೆಯ ಸಮಾನವಾಗಿರ್ಬೇಕು, ಪಿತರನಾಗಿ ಗುರು ಆಚಾರ್ಯ ಗುರು ಎರಡಕ್ಕೆ ವ್ಯತ್ಯಾಸ ಹೇಳಿದ್ದೀನಿ. ಆಚಾರ್ಯ ವೇದಗಳನ್ನ ಹೇಳ್ಕೊಳ್ಳೋರು ಆಚಾರ್ಯರು, ಗುರು ಅಂತ ಅಂದ್ರೆ ಇದು ಮೋಕ್ಷ ಸ್ಥಿತಿಯನ್ನು ಹೇಳಿ ಮೋಕ್ಷ ದಾನ ತೋರಿಸೋರು. ಮೇಲೆ ನೋಡೋದು ಪರ್ಯಾಯ ಪದವಾದ್ರೂ ಸ್ವಲ್ಪ ವ್ಯತ್ಯಾಸ ಇದಕ್ಕೆ. ಯಾರು ನಮಗೆ ಬುದ್ಧಿವಾದವನ್ನು ಹೇಳಿ ಮಾಡಿ ಮತ್ತೆ ನಮಗೆ ಮೋಕ್ಷೋಪಾಯ ದಾನ ತೋರಿಸ್ತಲ್ಲ ಅವರಿಗೆ ಅರ್ಚಂ ಅಂತವ್ರನ್ನ ನಾನು ಅರ್ಚಿಸಲು ಬಯಸುತ್ತೇನೆ. ಇದಕ್ಕೆ ಇದು ಹೇಳ್ತಾನೆ, ಅರ್ಚತಂ ಇಚ್ಛಾಮಃ ಸರ್ವೇ ಸಮ್ಮತಂ ಅರ್ಹತ, ನೀವು ನನಗೆ ಸಮ್ಮತಿಯನ್ನು ಕೊಡಬೇಕು ಅಂತ ಸಭೆಯಲ್ಲಿ ಎಲ್ಲರನ್ನು ಕೇಳ್ತಾನೆ. ಸಭೆನೇನಾದ್ರು ಕೇಳ್ಬಿಟ್ಟು ಮೊದಲು ಅವಾಗ ಭೀಷ್ಮರನ್ನ ಕೇಳುವಾಗ ಭೀಷ್ಮರು ಹೇಳ್ತಾರೆ, ನನಗಿಂತ ನಾವನಲ್ಲಪ್ಪ, ನನಗಿಂತ ಅವಾಗ ಹೇಳ್ತಾನೆ ತಸ್ಮಾತ್ ಪೂಜ್ಯತಾಂ ನಾಣ್ಯಂ ಅಹಂ ಮನ್ಯೆ ಜನಾರ್ದನಾತೆ. ಆಗ ಇದೇ ಭೀಷ್ಮರು ಹೇಳ್ತಾರೆ, ಅವನು ಸಾಧಾರಣ ಒಂದು ಜನರಲ್ ಆಗಿ ಸ್ಟೇಟ್ಮೆಂಟ್ ಹಾಕಿಟ್ಬಿಟ್ಟ ಅವನು ಯುಧಿಷ್ಠಿರ. ಅದಕ್ಕೆ ಅವ್ರು ಹೇಳ್ತಾರೆ ಪೂಜ್ಯತಾಂ ನಾಣ್ಯಂ ಅಹಂ ಮನ್ಯೆ ಜನಾರ್ದನಾತೆ, ಜನಾರ್ದನಾದ ಶ್ರೀಕೃಷ್ಣನನ್ನ ಬಿಟ್ಟು ಇನ್ಯಾರಿಗೂ ಈ ಯೋಗ್ಯತೆ ಇಲ್ಲ ಅಂತ ಸಾಕ್ಷಾತ್ ಭೀಷ್ಮರೇ ಅಲ್ಲಿ ಹೇಳಿದ್ರು ಅವರಿಗೆ. ಜನಾರ್ದನಾದ ಶ್ರೀಕೃಷ್ಣನ ಭಗವಂತನನ್ನ ಬಿಟ್ಟು ನೀನು ಹೇಳ್ದಂಗೆ ಇನ್ಯಾರಿಗೂ ಅರ್ಹತೆ ಇಲ್ಲ ಅಂದ್ಬಿಟ್ಟು ಸಾಕ್ಷಾತ್ ಭೀಷ್ಮರೇ ಅಲ್ಲಿ ಹೇಳ್ತಾರೆ. ಅದಕ್ಕೆ ಅವಾಗ ಅದನ್ನ ಹೇಳ್ತಾರೆ ಕಡೆಗೆ. ಅವಾಗ ಅದಕ್ಕೆ ಒಂದು ಶ್ರುತಿಯಲ್ಲಿ ಬರುವಂತ ಅಂದ್ಬಿಟ್ಟು ಅಂತ ಇದನ್ನ ಕೊಡ್ತಾರೆ. ಅದರಲ್ಲಿ ಹರಿಬುದ್ಧಿಯ ಸಮಿತಿಯಲ್ಲಿ ಬರೋದು, ಬ್ರಹ್ಮಾಣಂ ಶಿತಿ ಕಂಠಂಚ ಯಾಶ್ಚಾನ್ಯ ದೇವತಾ ಸ್ಮೃತಾಃ ಪ್ರತಿಬುದ್ಧಾನ ಸೇವಂತೆ ಯಸ್ಮಾತ್ ತರ್ಮಿತಂ ಫಲಂ. ಕಡೆಗೆ ಇದು ಮೋಕ್ಷ ಧರ್ಮದಲ್ಲಿ ಬರುವಂತಹದ್ದು. ಯಾತಕ್ಕಪ್ಪ ತಮೇವ ಚಾರ್ಚನ್ ನಿತ್ಯಂ ಅಂತ ಪರಮಾತ್ಮನಿಗೆ ಪರಾಯಣಂ ಅಂತ ಮೊದಲು ಇದು ಹೇಳ್ದಂಗೆ ಅವನನ್ನೇ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೊಂದು ಕಾರಣ ಅಂತ. ಅದಕ್ಕೆ ಬ್ರಹ್ಮಾಣಂ ಶಿತಿಕಂಠಂಚ, ಬ್ರಹ್ಮಾಣ ಅಂದ್ರೆ ಚತುರ್ಮುಖ ಬ್ರಹ್ಮ, ಶಿತಿಕಂಠ ಅನ್ನೋದು ರುದ್ರ ಶಿವ. ಅದಕ್ಕೆ ಯಾಶ್ಚ ಅನ್ಯ ದೇವತಾ, ಅದೇ ತರ ಅನ್ಯ ದೇವತಾ ಇಂದ್ರಾದಿಗಳು ಅವರು ಇವರು. ಈಗ ನಾವು ಹೋಮಗಳು ಯಾಗಗಳು ಮಾಡ್ಬೇಕಾದ್ರೆ ಎಲ್ಲರಿಗೂ ಹವಿಸ್ ಹೋಗುತ್ತಲ್ಲ, ಇಂದ್ರನಿಗೂ ಹೋಗುತ್ತೆ, ಎಲ್ಲ ರುದ್ರಾದಿಗಳು ಎಲ್ರಿಗೂ ಹವಿಸ್ ಹೋಗುತ್ತೆ. ಹವಿಸತಕ್ಕ ಫಲಗಳನ್ನ ಕೊಡ್ತಾರೆ. ಅದರಿಂದ ಯಾಶ್ಚ ಅನ್ಯ ದೇವತಾ ಅಲ್ಲದೆ ಬೇರೆ ಯಾವ ದೇವತಾ ಅನ್ಯಾಸ್ಮೃತಾಃ, ಯಾವ ದೇವತೆಗಳು ಇರ್ತಾರಲ್ಲ ಅವರನ್ನ ಪ್ರತಿಬುದ್ಧ ನೆಸೆವಂತೆ ಅಂದ್ರೆ ಬುದ್ಧಿವಂತರಾದವರು ಅಂದ್ರೆ ಇಲ್ಲಿ ಮೋಕ್ಷೋಪಾಯವನ್ನು ಮುಮುಕ್ಷುಗಳು ಅಂತ, ಪ್ರತಿಬುದ್ಧ ಮೋಕ್ಷವನ್ನೇ ಆಸೆ ಪಡುವಂತ ಇರ್ತಾರಲ್ಲ ಅವರು ನ ಸೇವಂತೆ. ಯಾಕೆಂದ್ರೆ ಯಸ್ಮಾತ್ ಪರಿಮಿತಂ ಫಲಂ, ಬೇರೆ ಎಲ್ಲರೂ ಕೊಡುವಂತ ಫಲ ಪರಿಮಿತವಾದದ್ದು. ಯಾಕೆಂದ್ರೆ ಮೋಕ್ಷವನ್ನು ಕೊಡೋಕ್ಕಾಗೋದಿಲ್ಲ, ಮೋಕ್ಷವನ್ನು ಬಿಟ್ಟು ಬರುವಂತಹ ಫಲಗಳೆಲ್ಲ ಪರಿಮಿತವಾದದ್ದು. ಹಾಗಾಗಿ ಅಪರಿಮಿತವಾದಂತ ಫಲವನ್ನು ಕೊಡಲು ಅವರಿಗೆ ಸಾಧ್ಯವಿಲ್ಲ. ಈ ಫಲವನ್ನು ಭಗವಂತ ಅವರ ಮೂಲಕ ಕೊಡ್ತಾನೆ ಅಂತ ಹೇಳಿದ್ವಿ. ಅದಕ್ಕೆ ಇದನ್ನೂ ಸಹ ಭಗವಂತನೇ ಅವ್ರ ಮೂಲಕ ಕೊಡ್ತಾನೆ, ಅವರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಅವ್ರ ಮೂಲಕ ಯಾರ್ಯಾರು ಮಾಡ್ತಾರೋ ಆ ಫಲವನ್ನು ಕೊಡ್ತಾನೆ. ಹಾಗಾಗಿ ಮೋಕ್ಷ ಆಸೆ ಉಳ್ಳ ಪ್ರತಿಬುದ್ಧರು ಅದೇ ಬುದ್ಧಿವಂತರು, ಮೋಕ್ಷವನ್ನೇ ಆಸೆ ಪಡೆಯುವವರು ಬ್ರಹ್ಮಾಣಂ ಶಿತಿ ಕಂಠಂಚ ನ ಸೇವ್ಯತೆ, ಬ್ರಹ್ಮನನ್ನು ರುದ್ರ ಇಂದ್ರಾದಿಗಳ ದೇವತೆಗಳನ್ನ ಮೋಕ್ಷಕ್ಕಾಗಿ ಆಶ್ರಯಿಸೋದು, ಯಾಕಂದ್ರೆ ಅವರಲ್ಲಿ ಕೊಡೋದು ಸಾಧ್ಯವಿಲ್ಲ, ಆಶ್ರಯಿಸೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದೇ ಹೇಳ್ತಾರೆ ಅಂತವತ್ತು ಫಲಂ ತೇಷಾಂ. ಇದು ಭಗವದ್ಗೀತೆಯಲ್ಲಿ ತೋರಿಸ್ತಾರೆ. ಅದಕ್ಕೆ 7ನೇ ಅಧ್ಯಾಯದಲ್ಲಿ ಬರುತ್ತೆ. ಅದಕ್ಕೆ ಭಗವಂತನೇ ಹೇಳ್ತಾನೆ, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ. ಹೇಳ್ತಾರೆ ದೇವಾಂ ದೇವ ಯಜೋ ಯಾಂತಿ ಬದ್ಭಕ್ತ ಯಾಂತಿ ಮಾಮಪಿ. ಭಗವಂತನೇ ಹೇಳೋದು ಅದು. ತೇಷಾಂ ಅಂದ್ರೆ ಬ್ರಹ್ಮಾಣಂ ಶಿತಿ ಕಂಠಂಚ ಇದು ಅವರಿದು ಬ್ರಹ್ಮಾರುದ್ಧ ಅವರಿಗೆ ಅವ್ರು ಹೇಳ್ತಾನೆ ಅಂತವತ್ತು ಫಲಂ ತೇಷಾಂ ಫಲಂ ಅಂತವತ್ತು. ಅವರು ಕೊಡೋ ಫಲಕ್ಕೆ ಅಂತ್ಯ ಇದ್ದೇ ಇದೆ. ಅಂತವತ್ತು ಫಲಂ ಅವರು ಕೊಡೋ ಮಿತಿ ಒಂದು ಅಂತ್ಯ ಇದೆ, ಪೂರ್ಣ. ಅದು ಇನ್ನು ಹಿಂದಿ ಮತ್ತೆ ಯಾವಾಗ್ಲೂ ಇರೋದಿಲ್ಲ, ಒಂದು ಕಾಲಕ್ಕೆ ಒಂದು ಘಟ್ಟಕ್ಕೆ ಮಾತ್ರ. ಅಂತವತ್ತು ಫಲಂ ತೇಷಾಂ, ಅವರು ಕೊಡೋ ಫಲ ಒಂದು ಕಾಲಘಟ್ಟದಲ್ಲಿ ಮಾತ್ರ ಕೊಡಬಹುದು. ಅದರಿಂದ ತದ್ಭವತ್ ಅಲ್ಪಮೇಧಸಾಂ, ಅದರಿಂದ ಏನ್ ಮಾಡ್ತಾರೆ ಕಡೆಗೆ ಅವ್ರಿಗೆ ಅದಕ್ಕೆ ಕೊನೆ ಇರೋದ್ರಿಂದ ಏನ್ ಮಾಡ್ತಾರೆ ಅಲ್ಪ ತೇಜಸ್. ತದ್ಭವತ್ ಅಲ್ಪ ತೇಜಸಾಂ, ಅವರು ಅಲ್ಪ ತೇಜಸ್, ಯಾರು ಅಲ್ಪವಾದ ಬುದ್ಧಿ ಉಳ್ಳವರು ಅವರು ಮಾತ್ರ ಅಲ್ಲಿ ಹೋಗಿ ತಮಗ್ ಬೇಕಾದಂತ ಫಲವನ್ನು ಪಡ್ಕೋಬಹುದು. ಮೋಕ್ಷವನ್ನು ಬಿಟ್ಟು ಬಾಕಿ ಎಲ್ಲವನ್ನೂ ಕೊಡೋದಕ್ಕೆ ಸಾಮರ್ಥ್ಯ ಅವ್ರಿಗಿದೆ. ಅಲ್ಪ ತೇಜಸ್ ಉಳ್ಳವರು ಇದೇ ಸಾಕು ಅಂದ್ಬಿಟ್ಟು ಕೇಳಿದ್ರೆ ಎಲ್ಲವನ್ನೂ ಅವ್ರು ಕೊಡ್ತಾರೆ. ಅದೇ ಅಲ್ಪ ತೇಜಸ ಅದೇ ತದ್ಭವತಿ ಅಲ್ಪ ತದ್ಭವತಿ. ಅವಾಗ ಅಲ್ಪ ತೇಜಸ್ಸರು ಅಲ್ಲಿ ಹೋಗ್ತಾರೆ.
ದೇವಾನ್ ದೇವನ್ ಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಪಿ. ಆದ್ರೆ ಮದ್ಭಕ್ತ, ನನ್ನ ಭಕ್ತರು ನನ್ನಲ್ಲೇ ಇರೋರು ದೇವಾನ್ ದೇವಾನ್ ಯಜೋ ಯಾಂತಿ, ಅವರೇನ್ ಮಾಡ್ತಾ ಕಡೆಗೆ ಅವರು ದೇವಾನ್ ದೇವಾನ್ ಯಜ, ದೇವರಿಗಳಿಗೂ ದೇವ ಅಂತ ಯಜೋ ಯಾಂತಿ, ನನ್ನನ್ನೇ ಎಲ್ಲದರಲ್ಲೂ ಯಜ್ಞವನ್ನು ಮಾಡಿದ್ರು ಸಹ ನನ್ನನ್ಗೆ ಅಂತರ್ಯಾಮಿಯಾಗಿರುವಾಗ ನನ್ನನ್ನೇ ನೋಡಿ ಕೊಡ್ತಾರೆ ಅವರು. ಯಾಕಂದ್ರೆ ಕರ್ಮ ಮಾಡಬೇಕು ಅಂತಿರೋದ್ರಿಂದ ಯಜ್ಞಯಾಗಾದಿಗಳನ್ನ ಮಾಡಬೇಕು, ಉಪವಾಸಾದಿಗಳನ್ನ ಮಾಡಬೇಕು, ಆಮೇಲೆ ಇದನ್ನ ಅಗ್ನಿಹೋತ್ರಾದಿಗಳನ್ನ ಮಾಡಬೇಕು. ಅದ್ರ ಮಾಡಬೇಕಾದ್ರೂ ಅವರು ಎಲ್ಲರೂ ಸಹ ನನ್ನ ಫಲವನ್ನು ನನಗೆ ಬಿಟ್ಟು ನನ್ನ ಒಂದು ಪ್ರೀತಿಗೋಸ್ಕರ ಮಾಡ್ತಾರೆ, ಆ ಫಲಕ್ಕಲ್ಲ. ಅದನ್ನ ಏನ್ ಮಾಡ್ತಾರೆ ಅವರು, ಮದ್ಭಕ್ತಾಹ ಯಾಂತಿ ಮಾಮಪಿ, ಅವರು ನನ್ನನ್ನೇ ಪಡ್ಕೊಳ್ತಾರೆ. ಮಾಮಪಿ ಯಾಂತಿ, ನನ್ನನ್ನೇ ಅವರು ಬಂದು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪುರುಷಂ ಅಂತ ಹೇಳ್ತಾರೆ, ಪುಂಡರೀಕಾಕ್ಷಂ ಅಂತ ಹೇಳ್ತಾರೆ. ಅದಕ್ಕೆ ಇದು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಪುರುಷಂ ಅಂತ ಹೇಳ್ತಾರೆ ಯಾಕೆಂದ್ರೆ ಪುರುಷಂ ಅಂದ್ರೆ ಸಹಸ್ರ ಶೀರ್ಷ ಸಹಸ್ರಾಕ್ಷ ಸಹಸ್ರಪಾತೆ, ಮೊದಲು ಅಕ್ಷಃ 1000 ಕಣ್ಣುಳ್ಳವನು, 1000 ಕೈ ಇರೋನು, 1000 ಪಾದ ಉಳ್ಳವನು ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಸಹಸ್ರಾಕ್ಷ ಅಂತ ಮೊದಲಿಂದ ಅಕ್ಷಃ ಕಣ್ಣುಳ್ಳೋದಕ್ಕೆ ಪುಂಡರೀಕಂ, ಭಗವಂತನ ಕಣ್ಣು ಯಾವಾಗಲೂ ಪುಂಡರೀಕವೇ, ಯಾವ ಒಂದು ಅವತಾರದಲ್ಲೂ ಪುಂಡರೀಕವೇ, ಯಾವಾಗಲೂ ಪುಂಡರೀಕ ನಯನನೇ ಭಗವಂತ. ಅದಕ್ಕೆ ಪುಂಡರೀಕಾಕ್ಷಂ ಅಂತ. ಯಾಕೆಂದ್ರೆ ಪುಂಡರೀಕಾಕ್ಷ ಯಾಕೆ ಪುಂಡರೀಕ ಅಂತ ಹೋಗ್ತಾರೆ ಅಂದ್ರೆ, ಪುಂಡರೀಕ ಅಂತಾನೆ ತಾಯಿ ಇರ್ತಾಳಲ್ಲಿ, ಅದರಿಂದ ಪುಂಡರೀಕತ್ವ ಅಂದ್ರೆ ಶ್ರೀತ್ವ ಇದ್ದೇ ಇರುತ್ತೆ ಅಲ್ಲಿ ಪುಂಡರೀಕಾಕ್ಷ. ಅವನ ದೃಷ್ಟಿಯಲ್ಲೂ ಸಹ ತಾಯಿ ಪುಂಡರೀಕನಾದ್ರಿಂದ ತಾಯಿ ಪುಂಡರೀಕದಲ್ಲೇ ಇರೋದ್ರಿಂದ ಅವಳು ಅವನ ಕಣ್ಣಲ್ಲೂ ಕೂತಿರ್ತಾಳೆ, ಎದೆಯಲ್ಲೂ ಕೂತಿರ್ತಾಳೆ, ಅವಳು ಕವಲದಲ್ಲೇ ಇರೋದ್ರಿಂದ ಅವಳು. ಅದರಿಂದ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ, ಅವಳು ಎಲ್ಲ ಕೈಯಲ್ಲೂ ಪದ್ಮ, ಕೂತಿರೋದು ಪದ್ಮ, ಅವಳ ಕಣ್ಣು ಪದ್ಮ, ಅವಳ ಅಕ್ಷರ ಪದ್ಮ, ಎಲ್ಲವೂ ಸಹ ಪದ್ಮವೇ ಅವಳು. ಭಗವಂತನ ಕಣ್ಣು ಪುಂಡರೀಕ, ಅಲ್ಲೂ ಸಹ ಇರ್ತಾಳೆ. ಅದರಿಂದ ಪುಂಡರೀಕಾಕ್ಷಂ. ಅದಕ್ಕೆ ಅವ್ಯಯಂ ಅನ್ಬೇಕಂದ್ರೆ, ಅವ್ಯಯ ಅಂದ್ರೆ ಚ್ಯುತಿ ಇಲ್ಲದವನು ಅಂತ ಅರ್ಥ ಮೇಲೆ ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ ಅದಕ್ಕೆ ಅಂದ್ರೆ ಅವ್ಯಂ ಅನುಭವೇತಿ ಅನುರೂಪ ಅಕ್ಷಯ ಉತ್ತರೋತ್ತರ ಗುಣ ಸಂಪನ್ನಂ ಅಂದ್ಬಿಟ್ಟು ಇವರಿಗೆ. ಅವ್ಯಯ ಅಂದ್ರೆ ಸಂಸ್ತವಂ, ಎಷ್ಟು ನೀವು ಸಂಸ್ತವಂ ಎಷ್ಟು ಒಂದು ಅನುಭವಿಸಿದ್ರು ಸಹ ಅವ್ಯಯ ಅದು ವ್ಯಯವಾಗದೇ ಇಲ್ಲ. ಭಗವಂತನ ಗುಣ ಇನ್ನೂ ನವೋ ಮೇಲ್ಮೇಲೆ ಉದ್ಭವ ಆಗ್ತಾನೆ ಇರುತ್ತೆ. ಸ್ವಲ್ಪವೂ ಅವ್ಯಯ. ಭಗವಂತನ ಗುಣಗಳನ್ನ ಹಾಡ್ತಾ ಇದ್ದ ಅಂದ್ರೆ ಹೊಸದಾಗಿ ಇರ್ತಾನೆ ತವರ ಅದು ವ್ಯವೇ ಆಗೋದಿಲ್ಲ, ಇನ್ನೂ ಹೊಸದಾಗಿ ಬರ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾರೆ ಅನುಭವೇಪಿ, ಎಷ್ಟು ಅನುಭವಿಸಿದ್ರು ಸಹ, ಅಪಿ ಅಂದ್ರೆ ಸದ್ರು ಸಹ, ಅನುರೂಪವಾಗಿ ಅಕ್ಷಯ, ಅನುರೂಪ ಅಂತ ಒಂದೊಂದು ಹೊಸ ರೂಪ ಬರ್ತದೆ, ಅಕ್ಷಯವಾದ ರೂಪಗಳು ಬರ್ತಾ ಇರುತ್ತೆ. ಉತ್ತರೋತ್ತರ ಗುಣ ಸಂಸ್ತವಂ, ಒಂದು ಗುಣ ಅದಕ್ಕೆ ಉತ್ತರ ಇನ್ನೊಂದು ಗುಣ, ಅದ ಮೇಲೆ ಇನ್ನೂ ಗುಣಗಳು ಹೇಳ್ತಾ ಹೋಗ್ತಾನೆ ಇರ್ಬೋದು. ಸಂಸ್ತವಂ, ಆ ತರ ಕಲ್ಯಾಣ ಗುಣಂತ ಭಗವಂತನ ನಾವು ಎಷ್ಟು ಇದನ್ನು ಮಾಡಿದ್ರು ಸಹ ನಮಗೆ ಹಾಡಿದ್ರು ಸಹ ಇರುತ್ತೆ. ಅಂತವನ್ನ ಅರ್ಚಯನಿಗೆ ತತ್ ಪರಿಚಾರಣ ರೂಪಂ ಭಕ್ತಿಯೋಗಂ ಉಪಾದದಾನಃ ಅಧಿಕಾರಿ ಅಂದ್ರೆ ಅವನ ಪರಿಚರ್ಯವಾದ ರೂಪವಾದ ಭಕ್ತಿಯೋಗದಿಂದ ಸೇರಿಸುವ ಅಧಿಕಾರಿಯಾಗಿ. ಅಂದ್ರೆ ಭಗವಂತನ ಇಲ್ಲಿ 2 ತರ ಭಕ್ತಿಯೋಗದ ಮುಂದೆ ಹೇಳ್ಬೇಕಾದ್ರೂ ಭಕ್ತಿಯೋಗ ಏನ್ಬೇಕಾದ್ರೆ ಉಪಾಸನದಿಂದ ಮಾಡುವ ಭಕ್ತಿಯೋಗವನ್ನು ಹೇಳ್ತಾರೆ. ಅದಕ್ಕೆ ಪರಿಮಿತವಾದ ಅಧಿಕಾರಿಗಳು, ಎಲ್ಲರಿಗೂ ಆಗಿಲ್ಲ, ಅಧಿಕಾರ ಉಳ್ಳವರಿಗೂ ಸಹ ವರ್ಣಾಧಿಕಾರ ಇದ್ರೂ ಸಹ ಅವರಲ್ಲೂ ಎಲ್ಲೂ ಅಧಿಕಾರಿಗಳಾಗೋದಿಲ್ಲ. ಅದಕ್ಕೆ ಅವರು ವೇದವನ್ನು ತಿಳ್ಕೊಂಡಿರ್ಬೇಕು, ವೇದಾಂಗವನ್ನು ತಿಳ್ಕೊಂಡಿರ್ಬೇಕು, ಮತ್ತೆ ಅವರು ಅಷ್ಟಾಂಗ ಯೋಗವನ್ನು ಸಿದ್ಧಿ ಪಡ್ಕೊಂಡಿರ್ಬೇಕು, ಮನಸ್ಸನ್ನ ಒಂದು ಕಡೆ ನಿಲ್ಲೇ ಇರ್ಬೇಕು, ಶಮದಮಾದಿಗಳನ್ನು ಮಾಡ್ಬೇಕಾದ್ರೆ ಆ ತರ ಇದ್ರೆ ಮಾತ್ರ ಅಧಿಕಾರಿಗಳು. ಅವರಲ್ಲೂ ತ್ರೈವರ್ಣಿಕರಿಗೆ ವರ್ಣಾಧಿಕಾರ ಮಾತ್ರ, ಅದರಲ್ಲೂ ಭಕ್ತಿಯೋಗ ಅಧಿಕಾರ ಇಷ್ಟೆಲ್ಲ ಇದೆ. ಅದಕ್ಕೆ ಅದನ್ನ ಹೇಳ್ತಾ ಅದಕ್ಕೆ ತತ್ಪರಿಚರಣ ರೂಪಂ ಭಕ್ತಿಯೋಗಂ ಉಪಾದದಾನಃ ಅಧಿಕಾರಿ ಅಂದ್ರೆ ಅವನ ಪರಿಚಯ ರೂಪವಾದ ಭಕ್ತಿಯೋಗದಿಂದ ಸೇರಿಸುವ ಅಧಿಕಾರಿಯಾಗಿ. ಅಂದ್ರೆ ಇಲ್ಲಿ 2 ತರ ಅಧಿಕಾರಿಯನ್ನು ತಗೋಬಹುದು ನಾವು. ಎರಡನ್ನೂ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ. ಒಂದು ಭಕ್ತಿಯೋಗಿ ಉಪಾಸನದಲ್ಲಿ ಹೇಳಿದಂತ ಭಕ್ತಿಯೋಗಿ, ಆ ಭಕ್ತಿಯೋಗ. ಇನ್ನೊಂದು ಭಕ್ತಿಯೋಗ ಅನ್ನೋದು ಇದು ಎಲ್ಲರಿಗೂ ಹಿಂದೆ ಹೇಳ್ದಂಗೆ ಮನುಷ್ಯ ಪೌರ ಎಲ್ಲರಿಗೂ ಉಂಟಾದಂತ ಭಕ್ತದಲ್ಲಿ ಮನಸ್ಸನ್ನು ಇಟ್ಟು ಧ್ಯಾನ, ಅವನು ಆ ಭಕ್ತಿಯೋಗ ಉಪಾಸನಾ ಭಕ್ತಿಯೋಗ ಅಲ್ಲ, ಭಗವಂತನೇ ಧ್ಯಾನದಿಂದ ಇಟ್ಕೊಂಡು ಮಾಡುವಂತ ಯೋಗ. ಅದು ಭಕ್ತಿಯ ಮೂಲಕ ಭಗವಂತನ ಮಾಡೋದು, ಅದು ಒಂದು ಭಕ್ತಿಯೋಗ ಆ ಕಡೆಗೆ. ಅದಕ್ಕೆ ಹೇಳ್ತಾರೆ ಪುನಶ್ಚ ಕಥಂ ಅಂತ ಕಡೆಗೆ ಹೇಳ್ತಾರೆ. ಅದಕ್ಕೆ ಅಧಿಕಾರಿ ಅಂತ ಹೇಳ್ತಾರೆ.
ಅದಕ್ಕೆ ಇನ್ನೊಂದು ಭಗವದ್ಗೀತೆಯಲ್ಲಿ ಬರುವಂತ ಹೇಳ್ತಾರೆ, ಮಚ್ಚಿತ್ತ ಮದ್ಗತ ಪ್ರಾಣಾಹ ಅಂತ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ಮಚ್ಚಿತ್ತ ಮದ್ಗತ ಪ್ರಾಣಾಹ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾನ್ ನಿತ್ಯಂ ತುಷ್ಯಂತೆ ರಮಂತಿ ಚ ಅನ್ಬಿಟ್ಟು ಅಂತ. ಅಂದ್ರೆ ಯಾವಾಗಲೂ ಸದಾ ನನ್ನಲ್ಲೇ ಮನಸ್ಸು ನೆಟ್ಟಿರುವಂತವ್ರು, ನನ್ನಲ್ಲೇ ಪ್ರಾಣ ಬಿಟ್ಟಿರುವಂತವ್ರು ಏನ್ ಮಾಡ್ತಾರೆ, ಅವರು ಮದ್ಗತ ಪ್ರಾಣಾಹ, ನನ್ನಲ್ಲೇ ಎಲ್ಲ ಒಂದು ನನ್ನ ಇಲ್ಲದೆ ಇದ್ರೆ ಪ್ರಾಣವೇ ಉಳಿಯೋದಿಲ್ಲ. ನಮ್ಮ ಆಳ್ವಾರಂತ ಹೋಗ್ಬೋದು. ಭಗವಂತ ಒಂದು ಕ್ಷಣ ವಿಲಾಸ ಆಗಿದ ತಕ್ಷಣ ಅವ್ರು ವಿಲಿ ಅಂತ ಆಗ್ಬಿಡ್ತಾರೆ, ಪ್ರಾಣವನ್ನೇ ಬಿಡುವ ಪರಿಸ್ಥಿತಿ ಬರ್ತಾರಲ್ಲ, ಆ ತರ ಮದ್ಗತ ಪ್ರಾಣ ಅವರ ಅಂತವರು ಇತಿ ಅವ್ರೇನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಇತಿ ಪ್ರಕ್ರಿಯೆಯ ಹೇಳ್ತಾರೆ ಪರಸ್ಪರಂ ಬೋಧೆಯಂತ. ಅವ್ರು ಒಬ್ಬೊಬ್ರು ಆ ಥರ 4-5 ಜನ ಸೇರ್ಕೊಂಡ್ರೆ ಪರಸ್ಪರವಾಗಿ ತಮ್ಮ ಅನುಭವಗಳನ್ನ ಹೇಳ್ತಾರೆ. ಅಯ್ಯೋ ನನಗೆ ಅನುಭವ ಆಯ್ತು, ನನಗೆ ಪರಸ್ಪರಂ ಬೋಧೆಯಂತಹ. ಆಮೇಲೆ ಕಥೆಯಂತಶ್ಚ ಮಾನ್ ನಿತ್ಯಂ, ನನ್ನ ಬಗ್ಗೆ ವಿಷಯವಾಗಿ ಕಥೆಯನ್ನು ಅವ್ರು ಹೇಳ್ತಾರೆ, ಈ ತರ ಹೇಳ್ಕೊಂಡು ಬರ್ತಾರಂತೆ. ಆಮೇಲೆ ತುಷ್ಯಂತಿ ರಮನ್, ಅದೇ ಅವ್ರಿಗಂತೆ ತುಷ್ಯಂತಿಚ ರಮಂತಿಚ, ಅದೇ ಅವ್ರಿಗೊಂದು ಇದು. ನಮಗೆ ಏನಾಯ್ತು, ಈಗ ನಾವು ಯಾವ್ದೊಂದು ಮಕ್ಕಳು ಒಂದು ಯಾವುದೋ ಒಂದು ಪ್ರೈಸ್ ಬಂದ್ರು, ಇಲ್ಲ ಯಾವುದೋ ಒಂದು ಬಂದ ಅಂದ್ರೆ ಮತ್ತೆ ಹೇಳ್ಕೊಂಡು ಸಂತೋಷ ಪಡ್ತೀವಲ್ಲ ಎಲ್ಲರ ಹತ್ರವೂ. ಆ ತರ ಇವರು ಸಹ ತಮ್ಮ ಅನುಭವವನ್ನು ಪರಸ್ಪರವಾಗಿ ಹೇಳ್ಕೊಂಡು ಅನುಭವಿಸ್ತಾರಂತೆ. ಅವರು ಭಗವಂತನ ಇದಾಯ್ತು, ಇದನ್ನ ನೋಡಿದೆ, ಇದನ್ನ ಕಂಡೆ, ಅದನ್ನ ನೋಡಿದೆ ಅಂದ್ಬಿಟ್ಟು ತುಷ್ಯಂತಿ ರಮಂತಿ. ಗೀತೆಯಲ್ಲಿ ಬರುವಂತಹದ್ದು ಇದು 10ನೇ ಅಧ್ಯಾಯದಲ್ಲಿ ಬರುವಂತಹ ಇದು ಶ್ಲೋಕ ಇದು. ಹಾಗಾಗಿ ಇದ್ ಮಾಡ್ತಾರಂತೆ ಅವರು ಅಂತವ್ರು ಹೇಳ್ತಾರೆ. ಯಾರಪ್ಪ ಅಂದ್ರೆ ಇವ್ರು ಹೇಳ್ತಾರೆ, ಇತಿ ಪ್ರಕ್ರಿಯೆಯ, ಈ ಕ್ರಿಯೆಯಿಂದ ಅನ್ಯತಾ ಕ್ಷಣವಪಿ ಸ್ಥಾತುಂ ಅಶಕ್ನುವನ್ನೇ. ಅನ್ಯತಾ ಭಗವಂತನ ಧ್ಯಾನ ಮಾಡದೆ, ಅವನ ನೆನೆಸದೆ ಒಂದು ಕ್ಷಣವೂ ಸಹ ಸ್ಥಾತುಂ ಅಶಕ್ನು, ನಿಲ್ಲೋದಕ್ಕೂ ಸಾಧ್ಯವಿಲ್ಲ. ಅವನ ಭಗವಂತ ನಿಲ್ಲೋದಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾನೆ ಅಂತ ಅವರು ಅಂತ ಕಥಂ ಅರ್ಚೆಯನ್ನೇ ಅಂತ ಕೇಳ್ತಾರೆ ಕಡೆಗೆ. ಅಂದ್ರೆ ಯಾವ ರೀತಿ ಅರ್ಚನೆ ಮಾಡ್ತಾರಪ್ಪ ಅವ್ರನ್ನ ಭಗವಂತನ ಅಂತ ಹೇಳ್ತಾರೆ. ಭಕ್ತ್ಯಾ ಸ್ವಾಮಿನಿ ದಾಸಶ್ಚ ಅನುರಾಗಮಯಿ ಸ್ಥಿತಿ ಭಕ್ತಿ ತಯಾ ಇತ್ತಂಭೂತಃ ಅಂತ ಹೇಳ್ತಾರೆ. ಅದಕ್ಕೆ ಯಾತ ಅರ್ಚನೆ ಮಾಡ್ತಾರೆ ಅಂದ್ರೆ ಭಕ್ತಿಯಿಂದ. ಹೇಗೆ? ಸ್ವಾಮಿನಿ ದಾಸಶ್ಚ ಅನುರಾಗಮಯಿ, ನಾವು ಭಗವಂತನಿಗೆ ದಾಸ, ಭಗವಂತ ಅವನು ಪುರುಷೋತ್ತಮ, ನಾನು ಅವನಿಗೆ ದಾಸ. ದಾಸಸ್ಯ ಅನುರಾಗಮಯಿ, ಈ ದಾಸತ್ವ ಇದೆಯಲ್ಲ, ದಾಸತ್ವ ಏರಿದ್ದಲ್ಲ. ಅಂದ್ರೆ ಈಗ ಒಂದೆಲ್ಲ ಉದ್ಯೋಗದಲ್ಲಿ ಕೆಲಸ ಮಾಡ್ತೀವಿ, ಆಗ ಸಂಬಳಕ್ಕೋಸ್ಕರ ನಾವು ಇನ್ನೊಬ್ಬರ ಮೇಲೆ ದಾಸತ್ವ ಮಾಡಬೇಕಾಗ್ತದೆ. ಆ ಥರ ಅಲ್ಲ, ಅನುರಾಗಮಯಿ, ನಾವೇ ಅನುರಾಗದಿಂದ ಪ್ರೀತಿಯಿಂದ ಸ್ವೀಕರಿಸುವಂತ ದಾಸ್ಯ ಇದು. ಅನುರಾಗಮಯಿ ದಾಸ್ಯತ್ವಂ ಇದು. ಈ ದಾಸ್ಯತ್ವ ಅನುರಾಗಮಯಿ ಇದು. ಆಮೇಲೆ ಸ್ಥಿತಿ ಭಕ್ತಿ, ಆ ಒಂದು ಸ್ಥಿತಿಯಲ್ಲಿ ಇದ್ಕೊಂಡು ಭಕ್ತಿ ಅಂದ್ರೆ ತಯಾ ಇತ್ತಂ ಭೂತಃ ಕಡೆ ಅಂದ್ರೆ ಅವಾಗ ನಾನು ಇವನ ದಾಸ ಅಂದ್ರೆ ಅನುರಾಗ ಭಾವದ ಸ್ಥಿತಿಯಲ್ಲಿ ಇದ್ದು ನಾನು ಅವನ ದಾಸ. ಅದರಲ್ಲಿ ಆ ದಾಸ ಅಂತ ಹೇಳ್ಕೊಳ್ಳೋದ್ರೆ ನನಗೆ ಆನಂದವನ್ನು ಉಂಟಾಗುತ್ತೆ. ಅದನ್ನೇ ಪರಸ್ಪರಂ ಬೋಧೆಯಂತಹ ಅಂತ ಹೇಳ್ತಲ್ಲ, ಅದೇ ನಾನು ಭಗವಂತನ ದಾಸ ಹೇಳ್ಕೊಳ್ಳೋದಲ್ಲೇ ದಾಸೋಹಂ ಕೌಸಲೇಂದ್ರಸ್ಯ ಅಂತ ಹೇಗೆ ಹನುಮಂತ ರಾವಣ ಹತ್ರ ಹೇಳ್ಕೊಂಡ್ರು, ನಾನು ಕೌಸಲೇಂದ್ರಸ್ಯ ದಾಸೋಹಂ ಹೇಳಿದ್ರೆ ಅವ್ನು ಸಂತೋಷ, ಅವನಿಗೆ ನಾನು ರಾಘವನಿಗೆ ನಾನು ದಾಸನಾಗಿದ್ದೇನೆ ಅಂತ. ಆ ತರ ಸ್ಥಿತಿ ಭಕ್ತಿ ತಯಾ ಇತ್ತಂ ಭೂತಂ, ಆ ತರ ಸ್ಥಿತಿಯಲ್ಲಿರುವವನು ಅಂದ್ಬಿಟ್ಟಿದ್ದಾರೆ. ಪುನಶ್ಚ ಕಥಂ, ಮತ್ತೆ ಹೇಗಪ್ಪ ಅಂತ ಪುನಶ್ಚ ಕಥಂ ಅಂತ 2-3 ಸಲ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಅದರಲ್ಲಿ ಹೇಳ್ತಾರೆ ಧ್ಯಾಯನ್, ಇವಾಗ 3 ವಿಭಾಗ ಮಾಡ್ತಾರೆ. ಧ್ಯಾಯನ್, ಸ್ತುವನ್, ನಮಸ್ಯಂಶ ಅಂತ ಹೇಳೋದ್ರಿಂದ ಒಂದು ಮಾನಸಿಕ, ಒಂದು ವಾಚಿಕ, ಒಂದು ಕಾಯಿಕ, ಅದನ್ನು ಹೇಳ್ಕೊಂಡ್ಬರ್ತಾರೆ. ಧ್ಯಾಯನ್ ಮಾನಸಂ ಅವಿಚ್ಛಿನ್ನ ಅಮೃತ ಧಾರಾಕಾರಂ ನಿಶೇಷ ಸಂಸಾರಂ ತಾಪತ್ರಯ ನಿರ್ವಾಪನ ಭಗವದ್ ಗುಣ ಚಿಂತನಂ ಕುರ್ವನ್ನೇ ಅನ್ಬಿಟ್ಟು ಅಂತ. ಧ್ಯಾಯನ್ ಅಂತ ಏನಪ್ಪ ಅಂದ್ರೆ ಮಾನಸಿಕವಾಗಿ ಅವಿಚ್ಛಿನ್ನ, ಯಾವ ತಡೆಯೂ ಇಲ್ಲದೆ, ಸತತವಾಗಿ ಅವಿಚ್ಛಿನ್ನ ಅಂದ್ರೆ ಯಾವ ತಡೆಯೂ ಇಲ್ಲದೆ, ತದನುಭವ, ಭಗವಂತನ ಅನುಭವ, ಯಾವ ಒಂದು ಗುಣವನ್ನು ಇಟ್ಟು ಯಾವೊಂದು ಹೆಸರಿಟ್ಟು ಮಾಡಿದ್ರು ತದನುಭವ, ಜನ್ಯ ಅನುಭವದಿಂದ ಒಂದು ಉಂಟಾಗುತ್ತೆ. ಜನ್ಯ ಅಂದ್ರೆ ಅದರಲ್ಲಿ ಏನುಂಟಾಗುತ್ತೆ? ಹರ್ಷ ಉಂಟಾಗುತ್ತೆ. ಹರ್ಷ ಪ್ರಕರ್ಷ ಪುಳಕಿತ, ಅದರಿಂದ ಒಂದು ಹರ್ಷ ಉಂಟಾಗುತ್ತೆ. ಹರ್ಷದಿಂದ ಮೈಯೆಲ್ಲ ರೋಮಾಂಚನಗಳು ಪುಳಕಿತವಾಗುತ್ತೆ. ಆ ಪುಳಕಿತವಾಗಿದ್ದೇನಾಗುತ್ತೆ, ಅದಕ್ಕೆ ಶರೀರಂ ಬಾಷ್ಪಗದ್ಗದಂತಹ, ಶರೀರವೆಲ್ಲ ನಮಗೆಲ್ಲ ಮೈಯ ಭಗವಂತನ ಧ್ಯಾನ ಮಾಡಬೇಕಾದ್ರೆ ಅವನನ್ನ ಅರ್ಥ ಮಾಡ್ಕೊಂಡು ಧ್ಯಾನ ಮಾಡಿದ್ರೆ ಮೈಯೆಲ್ಲ ಪುಳುಕಗೊಳ್ಳುತ್ತಂತೆ. ಆ ತರ ಮಾಡಿದ ಕಡೆಗೆ ಬಾಷ್ಪಗದ್ಗತ, ಅವನ ಕಂಠ ಬಾಷ್ಪಗದ್ಗತ ಆಗುತ್ತೆ. ಮಾತಾಡಕ್ಕೆ ಆಗಲ್ಲ, ಗಂಟ್ಲು ಕಟ್ಕೊಂಡ್ಬಿಡ್ದಂತೆ. ಗಂಟ್ಲಲ್ಲಿ ದುಃಖ ಅಂದ್ರೆ ಸಂತೋಷದಿಂದ ಬರುವಂತ ದುಃಖ, ಅದರಿಂದ ಏನಾಗುತ್ತೆ
ಗದ್ಗದ ಕಂಠ, ಅವನ ಕಂಠ ನೀರು ಗದ್ಗದ ಕಂಠನಾಗ್ಬಿಡ್ತಾನೆ, ಮಾತಾಡಕ್ಕಾಗಲ್ಲ. ಆಮೇಲೆ ತದ್ಗುಣ ಸಂಕೀರ್ತನಂ ಸಮೀಹನಃ, ಅದಕ್ಕ ಸಮೀಹಾನಃ, ಅದಕ್ಕ ಸಮೀಹಮಾನಃ, ಸಮೀಹಮಾನಃ ಇರ್ಬೇಕು, ಸಮೀಹಾನಃ ಅಲ್ಲ. ಕಡೆಗೆ ಅವನು ಸಂಕೀರ್ತನಂ ಸಮೀಹಮಾನಃ, ಮತ್ತೇನ್ ಮಾಡ್ತಾನೆ, ಆ ಗದ್ಗದ ಕಂಠನಾಗಿದ್ರು ಭಗವಂತನ ಧ್ಯಾನವನ್ನ ಹಾಗೆ ಮಾಡ್ತಾ ಇರ್ತಾನಂತೆ. ಸಂತೋಷ, ಮೈ ಪುಳುಕಗೊಳ್ಳುತ್ತೆ, ಸಂತೋಷ ಆಗುತ್ತೆ, ಭಗವಂತನ ಅನುಭವ ಸಿಕ್ಬಿಡ್ತಲ್ಲ, ಸಿಕ್ಕದಿಂದ ಗದ್ಗದ ಕಂಠನಾಗ್ತಾನೆ. ಗದ್ಗದ ಕಂಠನಾದ್ರೂ ಅದೇ ಕಂಠದಿಂದ ಸ್ತೋತ್ರನ ಮುಂದುವರಿಸ್ತಾ ಇರ್ತಾನೆ, ಸಮೀಹಮಾನಃ ಮುಂದುವರಿಸ್ತಾನಂತೆ, ಅದಕ್ಕೆ ಮಾಡ್ತಾನೆ. ಪುನಶ್ಚ ಕಥಂ ಅಂತ ಹೇಳ್ತಾರೆ, ಮತ್ತು ಹೇಗೆ ಅಂದ್ಬಿಟ್ಟು ಇನ್ನೊಂದು ಪ್ರಶ್ನೆ ಆಗ್ಬಿಡ್ತಾರೆ. ಹಾಗೆ ಮಾಡ್ಬಿಟ್ಟು ಅದು ಒಂದು ಮಾನಸಿಕವಾಗಿ ಹೇಳೋದು. ಈಗ ನಮಸ್ಯನ್ನೇ ಹೇಳ್ತಾರೆ, ನಮಸ್ತೆ ಅತ್ಯಂತ ಪೃಥ್ವಿ ಭವನ್ನೇ, ನಮಸ್ತೆ ಬಗ್ಗೋದು, ನಮಸ್ಕಾರ ಮಾಡುವಂದ್ರೆ ಯಾವಾಗ ನಮಸ್ತೆ ತಲೆ ಬಾಗಿ ನಮಸ್ಕಾರ, ಅದೇ ಪೃಥ್ವಿ ಭವನ್ನೇ. ಭಗವಂತನ ಮಾಡ್ಬೇಕಾದ್ರೆ ಮೈ ಎಲ್ಲವನ್ನು ಕುಗ್ಗಿಸ್ಬೇಕು ನಾವು, ಅದು ಪೃಥ್ವಿ ಭಾವ ಅಂತ. ಅದರಿಂದ ನಮಸ್ತೆ ಅತ್ಯಂತ ದೀರ್ಘದಂಡ ನಮಸ್ಕಾರ ಮಾಡುವಾಗ್ಲಿ, ಯಾವ ನಮಸ್ಕಾರ ಮಾಡ್ಬೇಕಾದ್ರೂ ದೇಹವನ್ನ ಬಗ್ಗಿಸ್ತೀವಲ್ಲ, ಅದು ಪೃಥ್ವಿ ಭಾವ ಅಂತ. ಅದಕ್ಕೆ ಹೇಳ್ತಾರೆ ಅತ್ಯಂತ ಪೃಥ್ವಿ ಭವನ್ನೇ, ಅತ್ಯಂತ ಪೃಥ್ವಿ ಭಾವದಿಂದ ಮಾಡುವ ನಮಸ್ಕಾರ ಅದು. ಭಕ್ತಿ ಪರಾಧೀನತೆಯ ಬಾಹ್ಯಂತರ ಸಕಲ ಕರಣೈಹಿ ನಿರ್ಮಮತ್ವಾವ ನಮೈಹಿ ಆತ್ಮೀಯೈಹಿ ಶರೀರೇಣ ವಚಸ, ಶರೀರೇಣ ವಚಸ ಮೇಲೆ ಕಡೆಗೆ ಇವನು ಭಕ್ತ ಪರಾಧೀನತೆಯ, ಅವನು ಭಕ್ತ ಪರಾಧೀನನಾಗ್ತಾನಲ್ಲ ಭಗವಂತ. ಅವಾಗ ಅದಾಗ್ತಾನ, ಅವಾಗ ಭಕ್ತ ಪರಾಧೀನ ಇರ್ತದೆ. ಭಗವಂತ ಯಾವಾಗಿರ್ತಾನೋ ಅವನು ನಮಗೆ ನಾವು ಅವನ ದಾಸ ಅಂದ್ರೆ ಅವನು ನಮಗೆ ದಾಸನ ಆಗ್ಬಿಡ್ತಾನೆ, ನಮಗೆ ಪರಾಧೀನ ಆಗ್ತಾನೆ. ಆ ಒಂದು ಭಾವ ಬರಬೇಕು. ಅವಾಗ ಬರ್ತಾರೆ, ಅವಾಗ ಒಳಗಿನ ಶಮದಮಾದಿಗಳು, ಹೊರಗಿನ ಇಂದ್ರಿಯ ಮತ್ತು ಒಳಗಿನ ಇಂದ್ರಿಯ ಇರ್ತಲ್ಲ, ಅವುಗಳ ಬಗ್ಗೆ ಯಾವ ಒಂದು ಪ್ರೀತಿಯೂ ಒಂದು ಮಮತೆಯೂ ಇಲ್ಲದೆ, ಅಂದ್ರೆ ಅದನ್ನ ಗೆದ್ದವರಾಗಿ ಆ ಒಳಗಡೆ ಏನೇ ಒಂದು ನಮಗೆ ಮಾಡ್ತಾ ಇದ್ರು ಅದ್ರ ಬಗ್ಗೆ ನಾವು ಲೆಕ್ಕವನ್ನು ಇಡದೆ, ಈ ಕಡೆ ಹೋಗು ಆ ಕಡೆ ಹೋಗು ಅಂದ್ರೆ ಹೋಗದೆ ಇರೋಂಗೆ ಮಾಡುವಂತೆ ತಡೆಯುವಂತಹದ್ದು ಶಮದಮಾದಿಗಳು. ಅಂದ್ರೆ ಅದ್ರ ಮೇಲೆ ಯಾವ ಒಂದು ಮಮತೆಯನ್ನು ಇಡದೆ, ಆ ಇಂದ್ರಿಯ ಬಾಹ್ಯೇಂದ್ರಿಯಗಳು ಅಂತರಿಂದ್ರಿಯಗಳ ಬಗ್ಗೆ ಯಾವ ಮಮತೆಯನ್ನು ಇಡದೇನೆ, ಆಮೇಲೆ ಕಡೆಗೆ ನಿರ್ಮತ್ವ ಮಾಡಿದ ಕಡೆಗೆ ನಮ್ರತೆಯಿಂದ ಆತ್ಮೀಯೈಹಿ, ನಮ್ರತೆಯಿಂದ ಅತ್ಯಂತ ಆತ್ಮೀಯತೆಯಿಂದ ಏನ್ ಮಾಡ್ತಾರೆ ಕಡೆಗೆ ಶರೀರೇಣ, ಅಂದ್ರೆ ಶರೀರದಿಂದಲೂ ಸಹ ಭಗವಂತನಿಗೆ ನಮಸ್ಕಾರ. ಅಂದ್ರೆ ಒಂದು ನಮಸ್ಕಾರ ಮಾಡ್ಬೇಕಂದ್ರೆ ಭಗವಂತನ ಎಲ್ಲೂ ಮಾಡ್ಬೇಕು ಅಂತ, ನಾವು ಪೃಥ್ವಿ ಭಾವದಿಂದಲೂ ಮಾಡ್ಬೇಕು, ಮಾನಸಿಕವಾಗಿ ಇದು ಕಾಯಿಕವಾಗಿ ಹೇಳ್ತು. ದೀರ್ಘದಂಡ ನಮಸ್ಕಾರ, ದೇವಸ್ಥಾನಕ್ಕೆ ಹೋದ್ರು ಸಹ ಗರುಡಗಮನದಲ್ಲಿ ನಮಸ್ಕಾರ ಮಾಡಬೇಕು. ಎಷ್ಟಾಗುತ್ತೋ 6 ಸಲ ಹೇಳಿದೆ, ಅದು ಮಿನಿಮಮ್, ಅದು 6 ಸಲ ಮಾಡಿದ್ರೆ ಒಂದು ಲೆಕ್ಕ. ಅದು ನಮಸ್ಕಾರ ಮಾಡ್ತಾನೆ ಇರ್ಬೇಕು. ಅದನ್ನ ಮನೆಯಲ್ಲೂ ಅಷ್ಟೇ ದೇವರ ಪೂಜೆ ಆರಂಭ ಮಾಡಕ್ ಮುಂಚೆ ನಮಸ್ಕಾರ ಮಾಡಬೇಕು, ಪೂಜೆ ಆದ್ಮೇಲೂ ನಮಸ್ಕಾರ ಮಾಡಬೇಕು, ಸಂಧ್ಯಾವಂದನ ಮಾಡದ್ಮೇಲೂ ನಮಸ್ಕಾರ ಮಾಡಬೇಕು, ಉಪಾಸನೆ ಮಾಡ್ಬೇಕು, ಅಲ್ಲಿ ಅಗ್ನಿ ಉಪವಾಸ ಮಾಡೋದು ಒಟ್ಟೆ ನಮಸ್ಕಾರ ಮಾಡೋದು ಯಾವಾಗಲೂ ಮಾಡ್ತಾ ಇರಬೇಕು. ಅದನ್ನ ಹೇಳ್ತಾರೆ ಆತ್ಮೀಯೈಹಿ ನಮೈಹಿ ಶರೀರೇಣ, ಶರೀರದಿಂದ ನಮನ. ಇದು ಮಾನಸಿಕವಾಗಿ ನಮನ ಆಯ್ತು, ಇದು ಶರೀರದಿಂದ ನಮನ, ಇದು ಕಾಯಿಕವಾದದ್ದು ನಮನ. ಕೆಳಗೆ ವಚಸ ಅಂತ ಹೇಳ್ತಾರೆ. ವಚ ಅಂದ್ರೆ ನಸಹ ಸರ್ವಂ ಮದೀಯಂ ತ್ವದೀಯಂ ತ್ವಮೇವ ಗೃಹಾಣ ಇತಿ ಭಗವತ್ಪಾದ ಪದ್ಮಯೋಃ ಆತ್ಮಾನಂ ಅಂಹಮಾನಂ ಮಲೀಮಸಂ ಸಮರ್ಪಯನ್ನೇ ಅಂತ ಹೇಳ್ತಾರೆ ಕಡೆಗೆ. ಅದಂದ್ರೆ ಮಾತಿನಿಂದ ಮಾಡೋದು. ವಚಸ ಏನಪ್ಪಾ ಅಂತಂದ್ರೆ ಆಗ ಮಾಂ ಮದೀಯಂಚನಿಗಲಂ ಚೇತನಾ ಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ವರದ ಸ್ವೀಕರ ಸ್ವಯಂ ಅಂತ ನ್ಯಾಸದ ಸ್ವಾಮಿ ಹೇಳ್ತಲ್ಲ, ಆ ತರ ಈ ಎಲ್ಲದೂ ನಾನು ಮತ್ತು ನನ್ನದು ಎಲ್ಲವೂ ನಿನ್ನದೇ. ನನ್ನದು ಅಂತ ಯಾವುದೂ ಇಲ್ಲ, ನಾನು ನನ್ನದು ಅಂತ ಯಾವುದೂ ನನ್ನದಿಲ್ಲ. ಯಾವುದು ಅಂತ ನಾವು ಲೋಕದಲ್ಲಿ ಒಂದು ಗುರುತು ಮಾಡ್ತಾರೋ ಎಲ್ಲವೂ ತಮೇವ, ಎಲ್ಲವೂ ನಿನಗೆ ಸೇರಿದ್ದೆ ಅಂದ್ರ ತ್ವದೀಯಂ ತ್ವಮೇವ ಗೃಹಾಣ. ಅದರಿಂದ ಎಲ್ಲವನ್ನು ಇನ್ನೊಂದ್ರೆ ಈಗ ಆತ್ಮ ಸಮರ್ಪಣೆ ಹೇಳ್ತಾ ನೋಡಿ, ಆತ್ಮವನ್ನು ಮಾಮದೀಯ, ನಾನು ನನ್ನದು ಮತ್ತೆ ನನ್ನ ಆತ್ಮ ಎಲ್ಲವನ್ನು ತ್ವಮೇವ ಗೃಹಾಣ, ನೀನೇ ಇದನ್ನ ಸ್ವೀಕರಿಸಬೇಕು ಅಂತ ಇತಿ ಭಗವತ್ ಪಾದಪದ್ಮಯೋಃ ಆತ್ಮಾನಂ ಅಂಹಮಾನಂ. ಆಗ ಭಗವಂತನ ಪಾದಗಳಲ್ಲಿ ನಮ್ಮ ಆತ್ಮವನ್ನ ಸಮರ್ಪಣೆ ಮಾಡಬೇಕು. ಅಂಹಮಾನಂ ಮಲೀಮಸಂ, ಆವಾಗ ಅಹಂಕಾರದಿಂದ ಮಲಿನವಾದಂತ ಈ ಆತ್ಮ, ಇವಾಗ ಆತ್ಮಕ್ಕೆ ಸ್ವತಃ ಮಲಿನತೆ ಇಲ್ಲ, ಹೊರಗಡೆಯಿಂದ ಯಾವುದು ನಮ್ಮ ಈ ದೇಹದಲ್ಲಿ ಉಂಟಾದ ನಾನು ಅಹಂ ಅನ್ನೋದಿಲ್ಲ, ಅದರಿಂದ ಉಂಟಾದ ಮಲಿನತೆ. ಆಮೇಲೆ ನಾನೇ ಹೆಚ್ಚು ಭಗವಂತ ಇಲ್ಲ ಈ ತರ ಬರುವಂತ ಇದರಿಂದ ಈ ಅಹಂಕಾರವನ್ನು ಮಲೀಮಸಂ ಅಂದ್ರೆ ಕೊಳುಕು ಅಂದ್ರೆ ಕೊಳೆ, ಅಂದ್ರೆ ಇದು ಮಲಿನ. ಅದನ್ನ ಸಮರ್ಪಯನ್ನೇ ಕಡೆಗೆ
ಈ ಮಲಿನವಾಗಿದ್ದರೂ ಸಹ ಅದನ್ನ ಭಗವಂತ ನೀನು ತಗೋಬೇಕು, ತಗೊಂಡು ನೀ ಶುದ್ಧಿ ಮಾಡು ನನ್ನ ಅದನ್ನ ಅನ್ಬಿಟ್ಟು ಅಂತ ಅದನ್ನ ಭಗವಂತ ಸಮರ್ಥ ಮಾಡ್ಬೇಕು. ಅತ್ಯಂತ ಅನುಭವ ಪುನಶ್ಚ ಕಥಂ ಅಂದ್ರೆ ಮತ್ತು ಹೇಗೆಂದ್ರೆ ಧ್ಯಾಯನ್ ಸ್ತುವನ್ ಅಂತ ನಮ್ಮ ಇವಾಗ ಯಜಮಾನಸ್ಥ ಮೇವಚ ಅಂತ ಬರ್ತಲ್ಲ, ಯಜಮಾನ ಅನ್ನೋದಕ್ಕೆ ಒಂದು ಇದು ಕೊಡ್ತಾರೆ ಡೆಫಿನೇಷನ್, ಅದ್ಭುತವಾದ ಡೆಫಿನೇಷನ್ ಕೊಡ್ತಾರೆ ಇಲ್ಲಿ ಅವರು. ಲೋಕದಲ್ಲಿ ಯಜಮಾನ ಅಂದ್ರೆ ಮನೆಗೆ ಯಜಮಾನ ಅಂದ್ರೆ ಮನೆಗೆ ಯಾರು ತಂದೆ ಆದವನು ಅವನೇ ಯಜಮಾನ ಅಂತೀವಿ. ಒಂದು ಊರಿಗೆ ಯಾರು ಅವನು ಪಟೇಲ್, ಈಗ ರಾಜ ಚೀಫ್ ಮಿನಿಸ್ಟರ್ ಅವನೇ ಯಜಮಾನ ಅಂತ, ದೇಶಕ್ಕೆ ಪ್ರಧಾನಿ ಯಜಮಾನ, ಈ ತರ ಒಂದೊಂದು ಇದಕ್ಕೆ ಯಜಮಾನ ಅಂದ್ರೆ ಅವರು ಮುಖ್ಯಸ್ಥ ಆ ಅರ್ಥದಲ್ಲಿ ಹೋಗ್ತಾ ಇದೆ. ಇಲ್ಲಿ ಹೇಳ್ತಾರೆ ಯಜಮಾನ ಅನ್ನೋದಕ್ಕೆ ಒಂದು ಡೆಫಿನೇಷನ್. ಯಜಮಾನ ಯಾರು ಅಂದ್ರೆ ಹೇಳ್ತಾರೆ ಯಜಮಾನ ದೇವಪೂಜನಂ ಆಚರನ್ನೇ ಸ್ವವಿಷಯೀಕಾರ ಮಹೋಪಕಾರ ಅನುರೂಪ ಪ್ರತ್ಯುಪಕಾರ ಅದರ್ಶನ ಭುವಂ ಸಂಭ್ರಮೇಣ ಅಕೃತ್ರಿಮ ಭಕ್ತಿ ಉಪಹೃತ ಪ್ರಯತ ಮನೋಹರ ಅರ್ಘ್ಯಂ ಪುಷ್ಪಂ ಮಧುಪರ್ಕ ಪ್ರಭೃತಿ ಔಪಚಾರಿಕ ಸಾಂಸ್ಪರ್ಶಿಕ ವ್ಯವಹಾರಿಕ ರೂಪ ಭೋಗಾನುಪೂರ್ವ್ಯ. ತುಂಬಾ ಅದ್ಭುತವಾದ ಇದು. ದೇವ ಸಮಾರಾಧನಂ ಅಸಾಧಾರಣಂ ಅತ್ಯಂತಂ ಆದರೇಣ ಕುರ್ವಾಣಃ ಇತ್ಯರ್ಥಃ. ಯಾರಪ್ಪ ಯಜಮಾನ ಅಂದ್ರೆ ಒಬ್ಬ ಹೇಳ್ತಾನೆ, ಅವನು ಯಾರಪ್ಪ ಯಜಮಾನ ಹೇಳ್ತಾರೆ ದೇವ ಪೂಜನ್ ಆಚರನ್ನೇ. ಯಾರಪ್ಪ ಅಂದ್ರೆ ದೇವರನ್ನ ಯಾರು ಪೂಜೆಯನ್ನು ಮಾಡ್ತಾನೋ ಅವನೇ ಯಜಮಾನ. ದೇವ ಪೂಜಂ ಆಚರನ್ನೇ. ಇಲ್ಲಿ ಭಗವದ್ ವಿಷಯ ಆದ್ರಿಂದ ಯಜಮಾನ ಯಾರು ಅಂದ್ರೆ ಭಗವಂತನ ಯಾರು ಪೂಜೆ ಮಾಡ್ತಾನೋ ಅವನೇ ಯಜಮಾನ. ಅವನಿಗೇನಪ್ಪ ಗುಣಗಣ ಅಂದ್ರೆ ಸ್ವವಿಷಯೀಕಾರ ಮಹೋಪಕಾರ ಕಡೆಗೆ ಅವನು ಹಿಂದಿನ ಇದರಲ್ಲಿ ಮಾಮದೀಯ ಶನಿಕಲಂ ಚೇತನ ಚೈತನ ಅಂತ ತ್ವಂ ಗೃಹಾನ ಅಂತ ಹೇಳಿದ್ರಲ್ಲ, ಅದನ್ನ ಭಗವಂತ ಸ್ವೀಕಾರ ಮಾಡ್ಕೊಂಡ್ಬಿಟ್ಟ. ಅದರಿಂದ ಸ್ವವಿಷಯೀಕಾರ ಮಹೋಪಕಾರ ಅನುರೂಪ ಪ್ರತ್ಯುಪಕಾರ. ನನ್ನನ್ನು ಭಗವಂತ ಸ್ವೀಕಾರ ಮಾಡ್ಬಿಟ್ಟ. ಸ್ವೀಕಾರ ಮಾಡೋದ್ರಿಂದ ಅತ್ಯಂತ ಮಹಾ ಉಪಕಾರವನ್ನ ಭಗವಂತ ಮಾಡಿದ್ದಾನೆ. ಅದರಿಂದ ಅನುರೂಪ ಪ್ರತ್ಯುಪಕಾರ, ಭಗವಂತನಿಗೆ ಅನುರೂಪವಾದ ಪ್ರತ್ಯುಪಕಾರ ಮಾಡಲು ಸಾಧ್ಯವೇ ಇಲ್ಲ. ಅದಕ್ಕೆ ಅದರ್ಶನ್ ಭುವ. ಈ ಲೋಕದಲ್ಲಿ ಅದರ್ಶನ್ ಪ್ರತ್ಯುಪಕಾರ ಇಲ್ಲ. ಅದಕ್ಕೆ ಅದು ನಮಗೂ ತಿಳ್ಕೊಂಡ್ಬಿಟ್ಟಿದೀವಿ. ಅದು ಭಗವಂತನ ಮಾಡೋ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋದು ನಮ್ಮಿಂದ ಸಾಧ್ಯವಿಲ್ಲ. ಅದಕ್ಕೆ ನಮ್ಗೆ ದಾರಿ ಕಾಣೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಅದಕ್ಕೊಂದು ಅವಾಗ ನಮ್ಮಲ್ಲಿ ಒಂದು ಸಂಭ್ರಮ ಅಂದ್ರೆ ಒಂದು ಇದು ಉಂಟಾಗುತ್ತೆ ನಮ್ಗೆ. ಅರೇ ಭಗವಂತನ ನಾವು ಪ್ರತ್ಯುಪಕಾರ ಮಾಡಕ್ ಸಾಧ್ಯವಿಲ್ಲ, ಬೇರೆ ಏನನ್ನಾದ್ರೂ ಮಾಡೋಣ. ಅವನಿಗೆ ಪ್ರತ್ಯುಪಕಾರ ಮಾಡೋ ಸಾಧ್ಯವಿಲ್ಲ, ಅದು ನಿಶ್ಚಯವಾದ ವಿಷಯ. ಆದ್ರೂ ಏನಾದ್ರೂ ಮಾಡ್ಬೇಕಲ್ಲ ನಾವು. ಆಗ ಪ್ರತ್ಯುಪಕಾರ ಮಾಡಕ್ ಏನೋ ಆಗೋದಿಲ್ಲ, ಏನೋ ಸುಮ್ಮನೆ ಇರೋದಲ್ಲ. ನಾವು ನಮ್ನಂತ ಏನ್ ಮಾಡ್ಬೇಕು. ಅದಕ್ಕೆ ಸಂಭ್ರಮೇಣ ಅಕೃತ್ರಿಮ ಭಕ್ತಿ ಉಪಹೃತ. ಅದರಿಂದ ನಾವೇನ್ ಮಾಡ್ಬೇಕು, ಸಂಭ್ರಮದಿಂದ ಅಂದ್ರೆ ಭಕ್ತಿ ಅಂದ್ರೆ ಕೃತ್ರಿಮವಲ್ಲದು. ನಾವು ಮಾಡುವಂತಹ ಕೆಲಸದಲ್ಲಿ ಕೃತ್ರಿಮತೆ ಇರಬಾರ್ದು, ಮನಃಪೂರ್ವಕವಾಗಿರ್ಬೇಕು. ಕೃತ್ರಿಮತೆ ಭಗವಂತನ ಮಾಡೋದಾದ್ರೆ ಏನೋ ಕಾಟಾಚಾರಕ್ಕೆ ಮಾಡ್ಬೇಕು, ಇನ್ನೂ 4 ಜನ ನೋಡ್ತಾರೆ ಅದಕ್ಕೋಸ್ಕರ ಮಾಡೋದಲ್ಲ. ಅಕೃತ್ರಿಮ, ನಾವು ನಮ್ಮ ಮನಸ್ಸಾರಿ ಯಾವ ಕೃತ್ರಿಮತೆಯೂ ಇಲ್ಲದೆ ನಮಗೋಸ್ಕರ ಮಾಡುವಂತಹದ್ದು. ಅದರಿಂದ ಅಕೃತ್ರಿಮ ಭಕ್ತಿ ಉಪಹೃತ ಕಡೆಗೆ ಅದನ್ನ ಏನ್ ಮಾಡ್ತಾರೆ, ಅದಕ್ಕೆ ಅದು ಭಕ್ತಿ ಉಪಹೃತ. ಈಗ ಭಗವಂತ ಮಾಡೋದ್ರಿಂದ ಮೊದಲೇ ಅವನಲ್ಲಿ ಭಕ್ತಿ ಇತ್ತು, ಬರವನ್ನ ಸ್ವೀಕಾರ ಮಾಡ್ಬಿಟ್ರ. ಈಗ ಭಕ್ತಿ ಪ್ರತ್ಯುಪಕಾರ ಮಾಡಕ್ ಸಾಧ್ಯವಿಲ್ವಲ್ಲ, ಆಗ ನಮ್ಗೆ ಆ ಪ್ರಶ್ನೀಭಾವ ಜಾಸ್ತಿ ಆಗುತ್ತಲ್ಲ. ಅಯ್ಯೋ ನನಗೆ ಆಕಿಂಚನ ಆದಾಗ ಆ ಭಕ್ತಿ ಜಾಸ್ತಿ ಆಗುತ್ತೆ. ಅಯ್ಯೋ ಭಗವಂತನ ಇಷ್ಟು ಏನು ಮಾಡಕ್ಕಾಗಲವಾಗ ಭಕ್ತಿ ಜಾಸ್ತಿ ಆಗುತ್ತೆ. ಅದರಿಂದ ಹತ್ರ ಭಕ್ತಿ ಉಪಹೃತ ಪ್ರಯತ ಮನೋಹರ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಅದಕ್ಕೆ ಭಗವಂತ ನಮ್ಮ ಕೈಲಾಗಿದ್ದು ಇದು ಪ್ರತ್ಯುಪಕಾರವಲ್ಲ, ಇದು ಕರ್ತವ್ಯ. ನಮ್ಮ ಕೈಲಾಗಿದ್ದ ಭಗವಂತನಿಗೆ ಅರ್ಘ್ಯ ಪಾದ್ಯ ಆಚಮನೆ ಎಲ್ಲವನ್ನು ಕೊಡ್ತೀವಿ. ನಾವು ಅವನನ್ನ ನಮ್ಮ ಸ್ಥಾನಕ್ಕೆ ಇಳಿಸ್ಕೊಳ್ತೀವಿ. ಭಗವಂತನಿಗೆ ಯಾವುದೂ ಅವಶ್ಯಕತೆ ಇಲ್ಲ, ಆದ್ರೂ ನಮಗೆ ಅವನು ಪ್ರತ್ಯೋಗ ಮಾಡೋಕೆ ಗೊತ್ತಿಲ್ವಲ್ಲ, ಅದಕ್ಕೆ ಅವನನ್ನ ನಮ್ಮ ಸ್ಥಾನಕ್ಕೆ ಇಳಿಸ್ಕೊಳ್ತೀವಿ. ಮನುಷ್ಯ ರೂಪದಲ್ಲಿ ಮಾಡ್ಕೊಂಡು ಅವನಿಗೆ ಒಂದು ಅರ್ಘ್ಯವನ್ನ ಪಾದ್ಯವನ್ನ ಯಾರು ಅತಿಥಿಗಳ ಮುಂದೆ ಕೊಡ್ತೀವಿ. ಆಗ ಅರ್ಘ್ಯವನ್ನ ಪಾದ್ಯವನ್ನ ಆಚಮನನ್ನ ಕೊಡ್ತೀವಿ ಅವನಿಗೆ. ಅದೆಲ್ಲ ಕೊಟ್ಬಿಟ್ಟು ಅವನಿಗೆ ಪುಷ್ಪ ಮಧುಪರ್ಕ ಅರ್ಚನೆ ಮಾಡ್ತೀವಿ. ಮಧುಪರ್ಕ ಅಂದ್ರೆ ಹಾಲು ಮತ್ತೆ ಆಹಾರಗಳನ್ನ ನಿವೇದನ ಮಾಡೋದು, ಅದನ್ನ ಮಾಡ್ತೀವಿ. ಕಡೆಗೆ ಮಧು ಪ್ರಭೃತಿ ಔಪಚಾರಿಕ ಸಾಂಸ್ಪರ್ಶಿಕ ವ್ಯವಹಾರಿಕ ಅಂತ ಅದರಲ್ಲಿ 3 ಹೇಳ್ತಾರೆ. ಅದಕ್ಕೆ ಅಂದ್ರೆ 3 ಭಗವಂತನ ಮಾಡುವ ಪೂಜೆಯನ್ನ 3 ಮಾಡ್ತಾರೆ. ಅದಕ್ಕೆ ಒಂದು ಔಪಚಾರಿಕ
ಒಂದು ಔಪಚಾರಿಕ ಅಂದ್ರೆ ಉಪಚಾರವನ್ನು ಮಾಡೋದು, ಅರ್ಘ್ಯಪಾದ್ಯ ಅದೆಲ್ಲ ಉಪಚಾರಕ್ಕೆ ಬರುತ್ತೆ. ಅದಕ್ಕೆ ಸಾಂಸ್ಪರ್ಶಿಕ, ಭಗವಂತನ ಸಾಲಿಗ್ರಾಮ ಎಲ್ಲ ವಿಗ್ರಹವನ್ನು ಮುಟ್ಟಿ ನಾವು ಮಾಡಿ ಅದನ್ನು ವರಸೆಯಲ್ಲಿ ಮುಟ್ಟಿರ್ತೀವಲ್ಲ, ಅದು ಸಾಂಸ್ಪರ್ಶಿಕ, ಸ್ಪರ್ಶವನ್ನು ಮಾಡ್ತೀವಿ. ಅದೇ ನಮಗೆ ಅದು ಭಗವಂತ ಮಾಡುವಂತಿದ್ದು. ಸಾಲಿಗ್ರಾಮ ಶಿಲೆ ಮಾಡಿ ಅಲ್ಲಿ ಒರೆಸಿಡುವ ಮುಟ್ಟಬೇಕಲ್ಲ ಭಗವಂತನ, ನಮಗೆ ಯೋಗ್ಯತೆ ಇಲ್ಲ ಆದ್ರೂ ಮಾಡ್ತೀವಲ್ಲ. ಅದಕ್ಕೆ ಔಪಚಾರಿಕ ಅರ್ಘ್ಯಪಾದ್ಯ ಆಚಾರ್ಯಗಳು ಔಪಚಾರಿಕವಾದ ಬೀದು. ಇದು ಸಾಂಸ್ಪರ್ಶಿಕ, ಭಗವಂತನ ಮುಟ್ಟೋದು, ಅಲಂಕಾರ ಮಾಡೋದು, ಅರ್ಚನೆ ಮಾಡುವಾಗ ಪಾದಗಳು ಇಡುವಾಗ ಮುಟ್ತೀವಲ್ಲ, ಅದೆಲ್ಲ ಸಾಂಸ್ಪರ್ಶಿಕ. ಆಮೇಲೆ ಅವ್ಯವಹಾರಿಕ ಅಂತ ಹೇಳ್ತಾ ಕಡೆ, ಆವಾಗ ಭಗವಂತನಿಗೆ ಭೋಗವಾದ ವಸ್ತುಗಳಿಂದ ನಮಗೇನ್ ಹಿಡಿಸೋ ಅದನ್ನ ಮಾಡಿ, ಅಂದ್ರೆ ಭಗವಂತ ನಿವೇದನ ಮಾಡ್ತೀವಲ್ಲ, ಅದು ಅವ್ಯವಹಾರಿಕ. ಅವನಿಗೆ ಬೇರೆ ಅವನೇನ್ ಮಾಡ್ತೀವಿ, ಅಲಂಕಾರಾಸನ ಕೊಡ್ತೀವಿ, ಅಲಂಕಾರವನ್ನ ಕೊಡ್ತೀವಿ ಅವನಿಗೆ ಬಟ್ಟೆಯನ್ನು ಕೊಡುವ ಹಾಗೆ, ಭಗವಂತನ ಪಾದುಕೆಯನ್ನ ಕೊಡ್ತೀವಿ, ಚಾಮರವನ್ನ ಕೊಡ್ತೀವಿ, ಛತ್ರಿಯನ್ನ ಕೊಡ್ತೀವಿ, ಅವನಿಗೆ ಅಲಂಕಾರವನ್ನು ಮಾಡಿ ದರ್ಪಣವನ್ನು ತೋರಿಸ್ತೀವಿ. ಇದೆಲ್ಲವೂ ಸಹ ಅವ್ಯವಹಾರಿಕವಾದದ್ದು ವಸ್ತು. ಆಮೇಲೆ ನಿವೇದನ ಮಾಡ್ತೀವಿ. ಇದರಿಂದ ಈ 3 ರೂಪದಿಂದ ನಾವು ಅವನಿಗೆ ಮಾಡ್ತೀವಿ. ಅದು ಅವ್ಯವಹಾರಿಕ ರೂಪ. ಈ 3 ರೂಪದಿಂದ ಏನ್ ಮಾಡ್ತೀವಿ, ಭೋಗಾನುಪೂರ್ವ್ಯ ಅಂದ್ರೆ ಭೋಗಾನುಪೂರ್ವ್ಯ, ಅದರಿಂದ ಅತ್ಯಂತ ಆಧಾರದಿಂದ. ಇಲ್ಲಿ ಭೋಗಾನುಪೂರ್ವ ಅಂದ್ರೆ ಅದನ್ನ ಮಾಡುವುದೇ ನಮಗೆ ಭೋಗ. ಇಲ್ಲಿ ಭೋಗ ಅಂದ್ರೆ ಅನುಭವ, ಭಗವಂತನ ಆತನ ಮಾಡೋದೇ ನಮಗೆ ಭೋಗಾನುಪೂರ್ವ. ಇದನ್ನ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿ ಆನಂದ ವೃದ್ಧಿ ಆಗುತ್ತೆ. ಇದು ನಿತ್ಯ ಇಟ್ಕೊಂಡಿರೋರಿಗೆ ಗೊತ್ತಾಗುತ್ತೆ. ಇದು ನಿತ್ಯವೂ ಪೂಜೆ ಮಾಡೋರಿಗೆ ಇದು ನಾವು ಹೇಳ್ಬೇಕಾಗಿಲ್ಲ. ಒಂದೊಂದ್ಸಲ ಮಾಡುವಾಗಲೂ ಮನಸ್ಸಲ್ಲಿ ತುಂಬಾ ಆನಂದ ಉಂಟಾಗುತ್ತೆ, ಅಭಿಷೇಕ ಮಾಡುವಾಗಲೂ ಉಂಟಾಗುತ್ತೆ, ಆ ಸಾಲಿಗ್ರಾಮನ ಹೊರಸಿಡುವಾಗಲೂ ಉಂಟಾಗುತ್ತೆ. ಇದರಿಂದ ಪೂರ್ವ್ಯ, ಈ ಭೋಗವನ್ನು ನಾವೇ ಅನುಭವಿಸ್ಕೊಂಡು ದೇವ ಸಮಾರಾಧನಂ, ಭಗವಂತನ ಸಮಾರಾಧನ ಮಾಡ್ತಾರಲ್ಲ, ಅದನ್ನ ಅಸಾಧಾರಣಂ ಅತ್ಯಂತಂ ಆದರೇಣ ಕುರ್ಬಾಣ ಅಂತಂದ ಅದರಿಂದ ಇದನ್ನ ಹೇಳ್ತಾರೆ. ಅದಕ್ಕೆ ಇದರಿಂದ ಅಸಾಧಾರಣವಾಗಿ ಅಂದ್ರೆ ಒಂದು ಸಾಧಾರಣವಾಗಿ ಮಾಡೋದಿಲ್ಲ, ಅಸಾಧಾರಣ ಅಂತಂದ್ರೆ ಅತ್ಯಂತ ಹೆಚ್ಚು ಭಕ್ತಿಯಿಂದ. ಒಬ್ಬೊಬ್ರು ಮಾಡೋದು ನಾನೇ ಅತ್ಯಂತ ಭಕ್ತಿಯಿಂದ ಭಗವಂತನ ಮಾಡ್ತೇನೆ ಅನ್ಬಿಟ್ಟು, ಅಂದ್ರೆ ಇನ್ನೊಬ್ಬರು ಮಾಡೋದಕ್ಕಿಂತ ಹೆಚ್ಚು ಅಂತ ಹೇಳ್ಕೊಳ್ದೆ ನನಗೆ ಹೆಚ್ಚು ಅಸಾಧಾರಣವಾದ, ನನಗೆ ನನ್ನ ಒಂದು ಯೋಗ್ಯತೆ ಇದೆ ಹೆಚ್ಚು, ಇದಕ್ಕಿಂತ ಮೇಲೆ ನನ್ನಲ್ಲಿ ಮಾಡೋ ಸಾಧ್ಯವಿಲ್ಲ ಅಂತ ಒಂದು ಸ್ಥಿತಿ ಇರ್ತಲ್ಲ. ಅದರಿಂದ ಅಸಾಧಾರಣವಾಗಿ ಆಧಾರದಿಂದ ಮಾಡುವಂತಹ ದೇವ ಸಮಾರಾಧನ ಇದೆಯಲ್ಲ, ಅದನ್ನ ಅತ್ಯಂತ ಆಧಾರಣ ಪೂರ್ವ. ಯಾರು ಈ ತರ ಹೇಳಿದ್ನಲ್ಲ, ಇಷ್ಟು ಗುಣಗಳಿಂದ ಇದು ಹೇಳಿದ್ರೆ ನಾವು ಯಾರು ಕ್ವಾಲಿಫೈ ಆಗಲ್ಲ. ಯಜಮಾನ ಅನ್ನೋದಕ್ಕೆ ನಾವು ಯಾರು ಕ್ವಾಲಿಫೈ ಆಗೋದಿಲ್ಲ. ಆ ತರ ಅಷ್ಟೇ ಹೇಳಿದ್ರೆ ಇವರು ಅಷ್ಟೇ. ಯಾಕಂದ್ರೆ ಯಾವ್ದಾದ್ರು ಒಂದು ಲೋಪ ಆಗಿರುತ್ತೆ, ಮಾಡ್ಬೇಕಾದ್ರೆ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತೀವಿ. ಅದರಿಂದ ಅದು ಏನೋ ಇಲ್ಲದೆ ಇರೋದಕ್ಕೆ ಮನಸ್ಸಮಾಧಾನ ಮಾಡ್ತಾ ಇರ್ತೀವಿ. ಆದ್ರೆ ಯಜಮಾನ ಅನ್ನಿಸ್ಕೋಬೇಕಾದ್ರೆ ಇಷ್ಟಿರ್ಬೇಕು, ಎಲ್ಲವೂ ಅಸಾಧಾರಣಂ ಅತ್ಯಂತ ಆದರೇಣ ಕುರ್ವಾಣ. ಯಾರು ಈ ತರ ಮಾಡ್ತಾನೋ ಸಹ ಯಜಮಾನ, ಅವನೇ ಯಜಮಾನ. ಅಂತವ್ರಿಗೆ ಏನಾಗುತ್ತೆ, ಏವಂ ಅದಕ್ಕೆ ಹೇಳ್ತಲ್ಲ ವೃತ್ತ, ಹಾಗೆ ಮಾಡಿದ್ರೆ ಸರ್ವ ದುಃಖಾತಿಗೋ ಭವೆ, ಕಳೆದ ಹೇಳಿದಂತ ಎಲ್ಲಾ ದುಃಖ ಹೋಗುತ್ತೆ. ನಾವು ನಿತ್ಯ ನೋಡ್ತೀವಿ, ಭಗವಂತನ ಆರಾಧನೆ ಮಾಡಿದ ತಕ್ಷಣ ಮನಸ್ಸಲ್ಲಿ ಯಾವ ಒಂದು ಇದು ಇರಲ್ಲ, ದುಃಖ ಸಂತೋಷವಾಗಿ ಆರಾಧಿರುತ್ತೆ, ಎಲ್ಲ ದುಃಖ ಹೋಗುತ್ತೆ ಅಂತ ಹೇಳ್ತಾರೆ ಕಡೆಗೆ. ಈಗ ಇದೇ ತರ ಹೇಳ್ಬಿಟ್ಟು ಇವಾಗ ಭಕ್ತಿ ಯೋಗಕ್ಕೆ ಬರ್ತಾರೆ. ಏನೋ ಉಪಾಸನೆ ಈಗ ಹೇಳ್ದಲ್ಲ, ಬರೀ ಇವ್ರಿಗೆ ಮಾತ್ರ ಭಕ್ತಿ ಯೋಗಗಳು ಹೇಳಿದ ಉಪಾಸನೆ ಹೇಳಿದೆಲ್ಲ ಅವ್ರಿಗಿಲ್ವಾ ಅಂದ್ರೆ ಅವ್ರಿಗೂ ಸಹ ಉಂಟು ಅಂತ ಹೇಳ್ಕೊಂಡ್ಬರ್ತಾರೆ. ಅಯಂ ಏವ ಭಕ್ತಿ ಯೋಗ ಮುಕ್ತಿ ಮಹಾಪತಃ ತ್ರಯಂ ದೇಶ ಚಿಂತ್ಯಮಾನಃ ಪ್ರತ್ಯಭಿಜ್ಞಾಯತೆ ಅಂದ್ರೆ ಇದು ವೇದಗಳಲ್ಲಿ ಹೇಳಲ್ಪಟ್ಟಿರುವಂತ ಉಪಾಸನೆಗಳು 32 ಬ್ರಹ್ಮವಿದ್ಯೆಯನ್ನು ಹೇಳಿದೆಯಲ್ಲ, ಅದೆಲ್ಲವೂ ಸದ್ವಿದ್ಯೆ, ವೈಶ್ವಾನರ ವಿದ್ಯೆ, ಪಂಚಾಗ್ನಿ ವಿದ್ಯೆ, ದಹರ ವಿದ್ಯೆ, ಇದೆಲ್ಲ ಅನೇಕ ಉಪಕೋಶಲ ವಿದ್ಯೆ, ಅನೇಕ ವಿದ್ಯೆಗಳು ಹೇಳಿದ್ವಲ್ಲ, ಅದು ಬರುತ್ತೆ ಚಾಂದ್ರಕೋಶದಲ್ಲಿ ಎಲ್ಲೋ. ಅಯಂ ಏವ ಇಂತಹದೇ ಭಕ್ತಿ ಯೋಗ. ಅದು ಭಕ್ತಿ ಯೋಗ ಅನ್ನೋದು ಯೋಗ ಮತ್ತು ಭಕ್ತಿ ಯೋಗ ಮತ್ತು ಪ್ರಪತ್ತಿ 2 ಹೇಳಿದ್ವಲ್ಲ ಮೋಕ್ಷಕ್ಕೆ, ಅಲ್ಲಿ ಹೇಳುವಂತ ಭಕ್ತಿ ಯೋಗ ಇದು ಪ್ರಪತ್ತಿ ಯೋಗ 2 ಹೇಳಿದ್ವಿ. ಭಕ್ತಿ ಯೋಗ ಅದಕ್ಕೆ ತ್ರೈವರ್ಣಿಕರ ಮಾತ್ರ ಅವ್ರಿಗೆ ನಿಬಂಧನೆಗಳೆಲ್ಲ ಹೇಳಿದ್ವಲ್ಲ, ಅವರು ಯಾರು ಮುಕ್ತಿ ಮಹಾಪತಃ, ಇದು ಮುಕ್ತಿಗೆ ಮಹಾಪಥ. ಈ ಭಕ್ತಿ ಯೋಗ ಯಾವುದು, ಉಪಾಸನೆಯಲ್ಲಿ ಮಾಡುವಂತ ಭಕ್ತಿ ಯೋಗ. ಈಗ ಮೇಲೆ ಹೇಳಿದ ಭಕ್ತಿ ಯೋಗ ಸಾಧಾರಣ ಎಲ್ಲರೂ ಮಾಡುವಂಥದ್ದು, ನಮಸ್ಕಾರ ಅದೆಲ್ಲ ಅದಲ್ಲ. ಈ ಭಕ್ತಿ ಯೋಗ ಹೇಳೋದು ಇವಾಗ ಉಪಾಸನೆಯಲ್ಲಿ ಹೇಳಿರುವಂತ ಭಕ್ತಿ ಯೋಗ. ಯಾರೋ ಅವರು ಅಂದ್ರೆ ಇದು ಯಾಕಂದ್ರೆ ಆ ಭಕ್ತಿ ಯೋಗ ಮಾಡಿದವ್ರು ಇದನ್ನು ಮಾಡ್ಬೇಕಾ ಅಂದ್ಬಿಟ್ಟು, ಅಂದ್ರೆ ನಮ್ಮ ಪ್ರಕಾರ ಭಗವದ್ ಆರಾಧನೆ ಎಲ್ಲರೂ ಮಾಡ್ಬೇಕು, ಅದು ಬೇರೆ. ಇದು
ಆದ್ರೆ ಅಲ್ಲಿ ಹೇಳಿರೋ ಭಕ್ತಿಯೋಗ ಬೇರೆ, ಇಲ್ಲಿ ಮಾಡೋದು ಬರೀ ಆನಂದಕ್ಕೆ ಅವರು ನಿತ್ಯ ನೈಮಿತ್ತಿಕ ಕೈಂಕರ್ಯಗಳು, ಮೋಕ್ಷಕ್ಕೋಸ್ಕರ ಆರಿಸ್ಕೊಂಡಿರುವಂತಹ ಇದು ಭಕ್ತಿಯೋಗ ಪಥ. ಜ್ಞಾನ ಮೂರು ಹೇಳ್ತಾರ ಭಕ್ತಿಯೋಗ ಕಡೆಗೆ ಬರುತ್ತೆ. ಅದಕ್ಕೆ ಮೊದಲು ಕರ್ಮಯೋಗ, ಜ್ಞಾನಯೋಗ, ಆಮೇಲೆ ಅಲ್ಲಿಂದ ಮೆಟ್ಲಾಗಿ ಭಕ್ತಿಯೋಗ ಸೇರುತ್ತೆ. ಅದು ಅದನ್ನ ಆ ಮೂರನ್ನು ಬೇರೆ ಬೇರೆ ಗೀತೆಯಲ್ಲಿ ಹೇಳಿದೆ, ಮೂರನ್ನು ಬೇರೆ ಬೇರೆ ಹೇಳಿದೆ, ಮೂರನ್ನು ಸೇರಿ ಆಗೋದೇ ಭಕ್ತಿಯೋಗ ಅಂತಾನು ಹೇಳಿದೆ. ಅದು ಆ ತರ ಇಲ್ಲಿ ಹೇಳುವಂತ ಏನ್ ಮಾಡೋಣ ಅಂದ್ರೆ ತ್ರಯ್ಯಂತೇಶು ಚಿಂತ್ಯಮಾನ, ವೇದಗಳಲ್ಲಿ ಹೇಳಲ್ಪಟ್ಟಿರೋದು ಇದು. ಹಾಗಾಗಿ ಇದು ಎಲ್ಲರಿಗೂ ಯೋಗ್ಯತೆ ಇಲ್ಲ. ಇದು ತ್ರಯ್ಯಂತೇಶು ಅದು ಇದು ಇದು ಪ್ರತ್ಯಭಿಜ್ಞಾಯತೆ, ಇದು ವೇದಗಳಲ್ಲಿ ಚಾಂದೋಪನಿಷತ್ತಲ್ಲಿ ಬರುವಂತ 32 ಬ್ರಹ್ಮವಿದ್ಯೆಗಳು ಇದು ಎಲ್ಲವೂ ಸಹ ವಿಶದವಾಗಿ ಹೇಳಲ್ಪಟ್ಟಿದೆ. ತಥಾಹಿ ವರ್ಣಾಶ್ರಮ ಧರ್ಮೈ ಅರಾತ್ ಉಪಕಾರಕೈ ಶಮದಮಾದಿಭಿ ಆತ್ಮಗುಣೈ ಸನ್ನಿಪತ್ಯ ಉಪಕಾರಕೈಶ್ಚ ಅಂಗಜಾತೈ ಅಭಿನಿಷ್ಪಾದ್ಯಂ ವೇದನ ಧ್ಯಾನ ಧ್ರುವಾನುಸ್ಮೃತಿ ವಿವೇಕಜಾದಿಪದ ಪರ್ಯಾಯ ಗೋಚರ ಅಂತರ ಪ್ರತೀತಿ ಸಂತತಿಭಿಃ ಚಿತ್ತವೃತ್ತಿಭಿಃ ಅವ್ಯವಹಿತ ಅನವರತ ಪ್ರವಾಹ ಅಸಗೃದಾವೃತ್ತ ಸಾಧನ ಪ್ರತ್ಯಯ ಸಂಸಾರ ಪ್ರಚಯ ಘಟಕ ಪಟುತರ ಪ್ರತ್ಯಕ್ಷ ಶಿರಸ್ಕಂ ತತ್ಸತ್ ಸದಾನಂದ ಪುರುಷ ಉಪಕೋಸಲಾದಿ ಸಂಯಕ ಪರವಿದ್ಯಾ ವ್ಯವಸ್ಥಿತ ಗುಣೋಪಸಂಹಾರ ಮರ್ಯಾದ ಬ್ರಹ್ಮೋಪಾಸನಂ ಭಗವನ್ ಬಾದರಾಯಣಃ. ಆ ಭಕ್ತಿಯೋಗಕ್ಕೆ ಭಗವನ್ ಬಾದರಾಯಣರು ಬ್ರಹ್ಮಸೂತ್ರದಲ್ಲಿ ಯಾವ ತರ ಮಾಡಬೇಕು, ಬ್ರಹ್ಮದಲ್ಲಿ ಒಂದೊಂದು ಬರದಲ್ಲಿ ಸಂದೇಹದಲ್ಲಿ ನಿವಾರಣೆ ಮಾಡಿ ಭಾಗವಾನರು ಹೇಳಿದ್ದಾರೆ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ. ಯಾವ ತರಪ್ಪ ಅನ್ನೋದಕ್ಕೆ ಹೇಳ್ತಾರೆ. ಅದಕ್ಕೆ ಅಂದ್ರೆ ವೇದಗಳಲ್ಲಿ ಹೇಳಲ್ಪಟ್ಟಿರೋದ್ರಲ್ಲಿ ಇದರಲ್ಲಿ ವರ್ಣಾಶ್ರಮ ಧರ್ಮ ಇದರಿಂದ ವರ್ಣಾಶ್ರಮ ಧರ್ಮಗಳಿಂದ ಯೋಗ್ಯ ಮೊದಲು ಯೋಗ್ಯತೆ ಪಡಬೇಕು, ವರ್ಣಾಶ್ರಮದ ಯೋಗ್ಯತೆ ಪಡಿಬೇಕು, ತ್ರೈವರ್ಣಿಕರಿಗೆ ಮಾತ್ರ ಅದು. ಆಮೇಲೆ ಅದಕ್ಕೆ ಶಮದಮಾದಿಗಳಿ ಹೇಳ್ತಾರೆ, ಉಪಕಾರ ಶಮದಮಾದಿಭಿ. ಆಮೇಲೆ ಅವ್ರೇನ್ ಮಾಡ್ತಾರೋ ಬಾಹ್ಯ ಇಂದ್ರಿಯ ಅಂತರಿಂದ್ರಿಯವನ್ನು ನಿಗ್ರಹ ಮಾಡಬೇಕು. ಆತ್ಮಗುಣೈ ಸನ್ನಿಪತ್ಯ, ಅದರಿಂದ ಏನ್ ಮಾಡ್ತಾರೋ ಆತ್ಮಗುಣವನ್ನ ಅದರಿಂದ ಮಾಡಿದಂತ ಸನ್ನಿಪತ್ಯ ಉಪಕಾರಕೈಶ್ಚ ಅಂಗಜಾತೈ. ಇದು ಇವೆಲ್ಲವೂ ಯಾವ್ದಕ್ಕೆ ಅಂದ್ರೆ ಅಷ್ಟಾಂಗ ಯೋಗಕ್ಕೆ ಬೇಕಾದ್ರೆ ಇವೆಲ್ಲವೂ ಆತ್ಮಗುಣ ಇದೆಲ್ಲ ಇದು ಅದಕ್ಕೆ ಉಪಕಾರ ಮಾಡುವಂತದ್ದು. ನಿಮಗೆ ಸಮಾಧಿಗೆ ಹೋಗ್ಬೇಕಾದ ಅಂದ್ರೆ ಅಷ್ಟು 7 ಅಂಗಗಳನ್ನ ಹೇಳ್ಕೊ ಬರ್ತಾರೆ. 8ನೇ ಸಮಾಧಿ, ಅದರಲ್ಲಿ ಹೇಳುವಂತಹ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇದೆಲ್ಲ ಹೇಳ್ಕೊಂಡ್ಬರ್ತಲ್ಲ. ಅದಕ್ಕೆ ಈ ಆತ್ಮಗುಣ, ಇವು ಆತ್ಮಗುಣಗಳು ಶಮದಮಾದಿಗಳು ಸನ್ನಿಪತ್ಯ ಉಪಕಾರಕವಾಗುತ್ತೆ ಅವಕ್ಕೆ, ಅದರಿಂದ ಸಾಧಿಸೋದಕ್ಕೆ. ಅಂದ್ರೆ ಅದನ್ನ ಅಂದ್ರೆ ಅಷ್ಟಾಂಗ ಯೋಗವನ್ನು ಸಾಧಿಸ್ಬೇಕಾದ್ರೆ ಮೊದಲು ಶಮದಮಾದಿ ಗುಣಗಳನ್ನ ಸಾಧಿಸ್ಬೇಕು, ಧ್ಯಾನದಲ್ಲಿ ಬರಬೇಕು. ಅದಕ್ಕೆ ಆಮೇಲೆ ವೇದನ ಧ್ಯಾನ ಧ್ರುವಾನುಸ್ಮೃತಿ, ಅದಕ್ಕೆ ವೇದನ ಅಂದ್ರೆ ವಿವೇಕದಿಂದ ಮಾಡುವಂತ ಇದು, ಅದರಲ್ಲಿ ಬುದ್ಧಿಯಿಂದ ಮಾಡೋದು ಧ್ಯಾನವನ್ನು. ಧ್ರುವ ಅನುಸ್ಮೃತಿ, ಅನುಸ್ಮೃತಿ ಮನಸ್ಸಿನಲ್ಲಿ ಧ್ರುವ, ಚಿಂತೆಯಿಂದ ಯಾವಾಗಲೂ ಮಾಡುವಂತ ಧ್ರುವ ಅನುಸ್ಮೃತಿ ಅಂದ್ರೆ ಒಂದೇ ಒಂದು ದೃಢತೆಯಿಂದ ಮಾಡುವ ಸ್ಮೃತಿ. ವಿವೇಕ ಜಾತಿ ಪದ ಪರ್ಯಾಯ ಗೋಚರ, ಅದಕ್ಕೇನಂದ್ರೆ ಅದಕ್ಕೆ ವಿಶೇಷವಾದ ವಿವೇಕವಾದ ಬುದ್ಧಿ ಉಳ್ಳವರಾಗಿರ್ಬೇಕು. ಅಂತರ ಪ್ರತೀತಿ ಸಂತತಿಭಿ ಚಿತ್ತವೃತ್ತಿಭಿ, ಅದರಲ್ಲಿ ಮನಸ್ಸಿನಲ್ಲಿ ದೃಢತೆ ಉಂಟಾಗಿರ್ಬೇಕು. ಅದರಿಂದ ಈ ಸಂಸಾರದಲ್ಲಿ ಅದಕ್ಕೊಂದು ಸಂಸ್ಕಾರ ಬೇಕು. ಸಂಸಾರದಲ್ಲಿ ಇದ್ಕೊಂಡ್ರೂ ಸಹ ಈ ಸಂಸಾರದಲ್ಲಿ ಅಂಟುಕೊಳ್ಳದೆ ಇರಬೇಕು, ಅದಕ್ಕೊಂದು ಸಂಸ್ಕಾರ. ಆ ಸಂಸ್ಕಾರಕ್ಕೆ ಎಲ್ಲವೂ ಇರಬೇಕು. ಅದರಲ್ಲಿ ಸಂತತಿಭಿ, ಅದು ಸಂತತಿಯಾಗಿರ್ಬೇಕು. ಅದು ಧ್ಯಾನ ಅನ್ನೋದು ಅದು ತೈಲಧಾರವತ್ ಅವಿಚ್ಛಿನ್ನ ಅಂತ ಭಾಷೆಗಾರರು ತೈಲಧಾರವತ್ ಅವಿಚ್ಛಿನ್ನ ಸಂತತಿ ಸ್ಮೃತಿ ಅಂದ್ಬಿಟ್ಟು ಭಕ್ತಿ ಅನ್ಬಿಟ್ಟು, ಒಂದು ಭಕ್ತಿ ಅನ್ನೋದು ಅವಿಚ್ಛಿನ್ನವಾಗಿ ತೈಲಧಾರವತ್ ಒಂದು ಚೂರು ಬಿಡುತ್ತಲ್ಲ ಆ ತರ ಇರ್ಬೇಕು ಅಂತ. ಚಿತ್ತವೃತ್ತಿಭಿ, ಆ ತರ ಚಿತ್ತ. ಅವ್ಯವಹಿತ ಅನವರತ ಪ್ರವಾಹ ಅಸಕೃತೆ, ಅನವರತ ಎಲ್ಲಾ ಕಾಲದಲ್ಲೂ ಪ್ರವಾಹ ರೂಪದಲ್ಲಿ ಇರ್ಬೇಕದು. ಅಸಕೃತೆ ಅಂದ್ರೆ ಒಂದೇ ಸಲ ಅಲ್ಲ, ಅಸಕೃತ ಅಂದ್ರೆ ಸದಾ ಅಂತ, ಯಾವಾಗ್ಲೂ ಸಹ ಪ್ರತ್ಯಕ್ಷೂ ಸಹ ಮಾಡ್ಬೋದು. ಆಮೇಲೆ ಸಾಧನ ಪ್ರತ್ಯಯ ಸಂಸ್ಕಾರ ಪ್ರಚಯ ಗಣಿತ ಪಟುತರ ಅಂದ್ರೆ ಇದು ಸಂಸ್ಕಾರ ಅತಿಶಯ ಉಂಟಾಗುತ್ತೆ. ಅಂದ್ರೆ ನಾವು ಮಾಡುವಂತ ನಿತ್ಯ ನೈಮಿತ್ಯ ಕರ್ಮಗಳಿಂದ ಸಂಸ್ಕಾರವನ್ನ ಪಡ್ಕೊಂಡು ಅದನ್ನ ಶಮಸಮಾಧಿಗಳು ಅಷ್ಟಾಂಗ ಯೋಗದಿಂದ ಮನಸ್ಸನ್ನು ಸ್ಥಿತಿಯಲ್ಲಿ ನಿಲ್ಲುವಂದು ಎಲ್ಲವನ್ನು ಮಾಡಿಕೊಂಡು ಅದಕ್ಕೆ ಪ್ರತ್ಯಕ್ಷ ಶಿರಸ್ಕಂ ತತ್ತತ್ ಸದಾನಂದ ಪುರುಷ, ಅದೆಲ್ಲ ಮಾಡಿ ಸಮಾಧಿ ಸ್ಥಿತಿಯಲ್ಲಿ ಆಮೇಲೆ ಯಾರು ಸದಾನಂದ ಪುರುಷ,
ಅಲ್ಲಿ ಸದಾನಂದವಾದ ಪುರುಷಾದ ಪರಮಾತ್ಮನನ್ನ ಕೇಂದ್ರೀಕೃತಗೊಳಿಸಬೇಕು. ಆ ಧ್ಯಾನ ಸಮಾಧಿಯಲ್ಲಿ ಕೇಂದ್ರೀಕರಿಸಬೇಕು. ಅದು ಎಲ್ಲ ಹೇಳಿದ ಉಪಕೋಸಲಾದಿ ಸಮ್ಯಕ ಪರವಿದ್ಯಾ. ಉಪಕೋಸಲ ಅಂತ ಒಂದೇ, ಉಪಕೋಸಲಾದಿ, ಉಪಕೋಸಲ, ಸದ್ವಿದ್ಯಾ, ಐಶ್ವರ ವಿದ್ಯಾ ಎಲ್ಲವೂ ಅದರಿಂದ ಸಮ್ಯಕ ಪರವಿದ್ಯಾ ವ್ಯವಸ್ಥಿತ. ಇದು ಇದು ಇವಕ್ಕೆಲ್ಲ ಪರಾವಿದ್ಯಾ ಅಂತ, ಪರಾವಿದ್ಯೆ ಎರಡು ಒಂದೇ. ಇದಕ್ಕೆಲ್ಲ ಪರವಿದ್ಯೆ, ಮೋಕ್ಷವನ್ನು ಪಡೆಯುವಂತ ವಿದ್ಯೆ ಪರವಿದ್ಯೆ ಅದು. ಇದಕ್ಕೆ ಏನ್ ಮಾಡ್ತಾರೆ, ಗುಣೋಪಸಂಹಾರ ಮರ್ಯಾದ ಬ್ರಹ್ಮೋಪಾಸನ. ಇದರಲ್ಲಿ ಶ್ರುತಿನಲ್ಲಿ ಇದರಲ್ಲಿ ಬ್ರಹ್ಮಸೂತ್ರದಲ್ಲಿ ಗುಣೋಪಸಂಹಾರ ವಿಭಾಗ ಅಂತ ಅದಕ್ಕೆ ಇರುತ್ತೆ. ಯಾವ್ಯಾವ ಗುಣಗಳನ್ನ ಸಂಹಾರ, ಒಂದೇ ತರಹ ಅನೇಕ ಚಾಂದೋಗ್ಯ, ಬೃಹದಾರಣ್ಯಕ, ಕೌಶಿಕಿ, ತೈತಿರಿಯ, ಇದರಲ್ಲಿ ಕೆಲವು ಸಮಯ ಒಂದೇ ತರ ಜ್ಞಾನವನ್ನ ಹೇಳಿದೆ. ಅದು ಹೇಳ್ಬೇಕಾದ್ರೆ ಇಲ್ಲಿ ಕೆಲವು ಗುಣಗಳು ಇಲ್ಲಿ ಹೇಳಿದ ಕೆಲವು ಗುಣ ಅಲ್ಲಿದೆ, ಅಲ್ಲಿ ಹೇಳಿದ ಕೆಲವು ಇಲ್ಲಿದೆ. ಆವಾಗ ಗುಣೋಪಸಂಹಾರ ಯಾವ್ಯಾವ ಗುಣ, ಈಗ ಯಾವ್ದಾದ್ರು ಒಂದನ್ನೇ ಮಾಡಬೇಕು, ಒಂದೇ ವಿದ್ಯೆಯಿಂದ ಆ ಗುಣಗಳನ್ನು ತಗೋಬೇಕು ಅನ್ನೋದಕ್ಕೆ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಗುಣೋಪಸಂಹಾರ ಅಂತ ಇದು ಮುಂದಿನ ಕ್ಲಾಸಲ್ಲಿ ಆದ್ರೆ ಕೆಲವು ಅದನ್ನು ತಗೊಂಡು ಹೇಳ್ತೀನಿ ನನಗೆ. ಆ ಗುಣೋಪಸಂಹಾರ ಮಾಡಿಕೊಂಡು ಮಾಡ್ಬೇಕು ಅದನ್ನ ಆ ಬ್ರಹ್ಮೋಪಾಸವನ್ನು ಹೇಳಿದ್ದು ಭಗವನ್ ಬಾದರಾಯಣ. ಇದಕ್ಕೆ ಇದೇ ಭಕ್ತಿ ಯೋಗ ಅಂತ ಭಗವನ್ ಬಾದರಾಯಣರು ನಮ್ಮ ಸೂತ್ರ ಭಾಷೆ, ಬ್ರಹ್ಮಸೂತ್ರ ಭಾಷೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದು ಇನ್ನೊಂದು ಭಕ್ತಿ ಯೋಗ. ಈ ಎರಡು ಭಕ್ತಿ ಹೇಳಿದ್ರೆ, ಒಂದು ಭಕ್ತಿ ಯೋಗ ಸಾಮಾನ್ಯವಾಗಿ ನಾವು ಮಾಡುವಂತ ದೇವರು ನೀಡುವ ಭಕ್ತಿ, ಅದು ಭಕ್ತಿ, ಅದು ಹೇಳ್ಬಿಟ್ರು ಮೊದಲು. ಎರಡನೇದು ವೇದದಲ್ಲಿ ಹೇಳಿರುವಂತಹದ್ದು, ಬಾದರಾಯಣರು ವೇದವ್ಯಾಸರು ತಮ್ಮ ಇದರಲ್ಲಿ ತೋರಿಸ್ಕೊಟ್ಟಿರುವಂತಹ ಭಕ್ತಿ ಯೋಗ. ಅದನ್ನು ಆ ಎರಡೂ ಸಹ ಉಂಟು. ಅಂದ್ರೆ ಇದನ್ನ ಮಾಡೋದು ಅದನ್ನ ಮಾಡಬಾರ್ದು ಅಂತಿಲ್ಲ, ಅದನ್ನು ಮಾಡೋದು ಎಲ್ಲರಿಗೂ ಯೋಗ್ಯತೆ ಇದೆ. ಅದು ಇದನ್ನು ಮಾಡಬೇಕಾದ್ರೆ ತ್ರೈವರ್ಣಿಕರು ಮತ್ತೆ ಇದೆಲ್ಲ ಹೇಳಿದ್ರಲ್ಲ, ಈ ಪಟುತ್ತರ ಇದೆಲ್ಲ ವ್ಯಾಭಾತ, ಅನವರತ, ಪ್ರವಾಹ, ಅಸಕೃತೆ ಎಲ್ಲರನ್ನೂ ಮಾಡೋದು ಸಾಧ್ಯ ಇಲ್ಲ. ಯೋಗ್ಯತೆ ವರ್ಣಾಶ್ರಮದಲ್ಲಿ ಯೋಗ್ಯತೆ ಇದ್ರೂ ಸಹ ಮಾಡೋದು ಸಾಧ್ಯವಿಲ್ಲ. ಎಲ್ಲರಿಗೂ ಸಾಧಾರಣವಾಗಿರೋದು ಆ ಭಕ್ತಿ ಒಂದೇ, ಚಿಂತನೆ ಒಂದೇ, ಏನಂದ್ರೆ ನಾಮ ಸಹಸ್ರ ಉಚ್ಚಾರಣೆ ಎಲ್ಲಕ್ಕಂತೂ ಉತ್ತಮವಾದನ್ನು ತೋರ್ಸಕ್ಕೆ ಎಲ್ಲವನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ತೋರಿಸ್ಕೊಟ್ಟಿದ್ದಾರೆ. ಆದರೆ ಇದು ಕಷ್ಟಕರವಾದದ್ದು, ಅದು ಸುಲಭವಾದದ್ದು ಅಂತ ಹೇಳೋದಕ್ಕೆ ಮುಂದಿನ ಇದರಲ್ಲಿ ನೋಡಬೇಕು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಪರಾಶರ ಭಟ್ಟಾರ್ಯಂ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸ್ತು ಶ್ರೀಮಾನ್ ಶ್ರೇಯಸೇ ಮೇಷ್ಟು ಭೂಯಸೆ. ಪರಾಶರ ಭಟ್ರೆ ತುಂಬಾ ದೀರ್ಘವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಬೇರೆ ಶಂಕರಾದಿಗಳು ವಿಷಯವನ್ನ ಅದೇ ಹೇಳ್ತಾರೆ, ಚಿಕ್ಕದೇ ಹೇಳ್ಕೊಂಡು ಹೋಗಿದ್ದಾರೆ. ಮುಂದಿನ ಇದರಲ್ಲಿ ಇದ್ರ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಇದರಲ್ಲಿ ಇವರು ಮುಂದಕ್ಕೆ ತುಂಬಾ ಇನ್ನೂ ಅನೇಕ ವೇದ ಬ್ರಹ್ಮಸೂತ್ರಗಳಲ್ಲಿ ಏನ್ ಹೇಳಿದೆ ಅಂತ ಎಲ್ಲವನ್ನು ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಅನುಭವಿಸೋಣ. ಆಕಾಶಂ ನೋಡೋಣ.